ಜೀವನವನ್ನು ಬಂಡೆಯ ಮೇಲೆ ನಿರ್ಮಿಸಿ. ಚೆನ್ನಾಗಿದೆಯಾ? ನಾವು ಅನೇಕ ವಿಷಯಗಳನ್ನ ಕುರಿತು 9 ವಾರ ನಾವು ದೇವರ ಪವಿತ್ರಾತ್ಮದ ಫಲಗಳನ್ನ ಕುರಿತು ನಾವು ಕಲಿತಿದ್ದೇವೆ. ಆ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಇದ್ದಾಗ ನಮಗೆ ಎಷ್ಟು ರೀತಿಯಾದ ಕಷ್ಟ ಸಮಸ್ಯೆಗಳು ಬಂದ್ರೂ ಕೂಡ ಪವಿತ್ರಾತ್ಮ ನಮ್ಮಲ್ಲಿರುವಾಗ ನಮ್ಗೆಲ್ಲವನ್ನ ನಡೆಸಿಕೊಡ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಹಾಗಾಗಿ ಈ ದಿನದಲ್ಲಿ ನಾವು ಹೊಸದಾಗಿ ನಾವು ದೇವರ ವಾಕ್ಯವನ್ನ ಕೇಳಲಿಕ್ಕಿದ್ದೇವೆ. ಅದು ನಿಮ್ಮ ಜೀವನವನ್ನು ಬಂಡೆಯ ಮೇಲೆ ನಿರ್ಮಿಸುವುದು. ಇದು ಮತ್ತಾಯನು ಬರೆದ ಸುವಾರ್ತೆ 7:24-27 ವಾಕ್ಯವನ್ನ ನಾವು ಅವಾಗ್ಲೇ ಓದಿದ್ದೇವೆ. ಸೊ ಪ್ರತಿ ಮನೆಗೂ ಬಲವಾದ ಅಸ್ತಿವಾರ ಬೇಕು. ಮನೆ ಎಷ್ಟು ಚೆನ್ನಾಗಿದ್ರು ಕೂಡ ಅದಕ್ಕೆ ಅದೆಷ್ಟೇ ದೊಡ್ಡದಾಗಿದ್ರು, ಅದೆಷ್ಟೇ ಬ್ಯೂಟಿಫುಲ್ ಆಗಿದ್ರು, ಅದಕ್ಕೆ ಏನ್ ಬೇಕಾಗಿರ್ತದೆ? ಅದ್ರ ಅಸ್ತಿವಾರ ದುರ್ಬಲವಾಗಿದ್ದಾಗ, ಅಂದ್ರೆ ಅದಕ್ಕೆ ಶಕ್ತಿ ಇಲ್ಲದೆ ಹೋದಾಗ ಆ ಮನೆ ಬಿದ್ದು ಹೋಗ್ಲಿಕ್ಕೆ ಅದು ತುಂಬಾ ಇದಾಗಿರುತ್ತದೆ. ಸೊ ಈ ಮನೆ ನೋಡುವಾಗ ಅದೆಷ್ಟು ಚೆನ್ನಾಗಿದೆ ಅಲ್ಲ ನೋಡ್ಲಿಕ್ಕೆ. ಮನೆ ಹೇಗಿದೆ ಅದು? ಆ ಮನೆ ಚೆನ್ನಾಗಿರೋದು ಮುಖ್ಯನ? ಅಲ್ಲಿ ಮುಖ್ಯವಾದದ್ದು ಏನಿಲ್ಲ, ಮನುಷ್ಯರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನಾಗಿದೆ ಅಲ್ಲಿ? ನೀವ್ ಹೇಳಿ. ಏನಕ್ಕೆ ಬಿದ್ದಿರ್ಬೋದು? ಅಡಿಪಾಯ ಸರಿ ಇಲ್ಲ. ಆದ್ರೆ ಮನೆ ಚೆನ್ನಾಗಿದೆಯಲ್ಲ, ಇರ್ಬೋದಲ್ಲ? ಇರಕ್ಕಾಗದೆ, ಯಾಕೆಂದ್ರೆ ಅಲ್ಲಿ ನಮ್ಗೆ ಸುರಕ್ಷಿತನೂ ಇರೋದಿಲ್ಲ, ಮತ್ತೆ ಅದು ಯಾವಾಗ್ಲೂ ಏನಾದ್ರೂ ಆಗ್ಬೋದು. ಅದೇ ರೀತಿ ನಮ್ಮ ಜೀವನಕ್ಕೂ ಬಲವಾದ ಒಂದು ಅಸ್ತಿವಾರ ಬೇಕು. ಏಸು ಕ್ರಿಸ್ತನ ದೇವ್ರ ವಾಕ್ಯ ಹೇಳ್ತದೆ ನಮ್ಗೆ. ಸೊ ನಮ್ಮ ಜೀವನಕ್ಕೂ ಬಲವಾದ ಅಸ್ತಿವಾರ ಬೇಕು. ಯಾಕೆಂದ್ರೆ ಏಸು ಕ್ರಿಸ್ತನ್ ಹೇಳಿರ್ತಾನೆ, ನಾನು ಬಂಡೆ, ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಉಚಿತ ಅಸ್ತಿವಾರವಾಗಿದೆ. ಸೊ ಯೇಸು ಸ್ವಾಮಿ ಹೇಳೋದೇನಂದ್ರೆ, ನಾನೇ ಬಂಡೆ ಆಗಿದ್ದೇನೆ. ಸೊ ಒಂದು ಬಂಡೆಯ ಒಂದು ಅರ್ಥ ನೋಡುವಾಗ ನಾವು ಸೊ ಬಂಡೆ ಹೇಗಿರ್ತದೆ? ಅದು ತುಂಬಾ ಗಟ್ಟಿಯಾಗಿರ್ತದೆ, ದೃಢವಾಗಿರ್ತದೆ. ಯಾರು ಅಷ್ಟುದಲ್ಲಿ ಅದನ್ನ ಒಡೆದಾಗಕ್ಕಾಗೋದಿಲ್ಲ. ಮತ್ತೆ ಅದು ಅಲುಗಾಡೋ ರೀತಿ ಅದಿರೋದು. ಏನಾದ್ರೂ ಗಾಳಿ ಬರ್ಲಿ, ಎಂತ ಮಳೆ ಬರ್ಲಿ, ಅದು ಏನೇ ಬಂದ್ರೂ ಕೂಡ ಬಂಡೆನ ಯಾರು ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಅದರ ಮೇಲೆ ಏನಾದ್ರೂ ನಾವು ಕಟ್ಕೋಬಹುದು, ಹೌದಲ್ಲ? ಬಂಡೆ ಮೇಲೆ ನಾವು ಏನಾದ್ರೂ ಕಟ್ಕೋಬಹುದು. ಹಾಗಾಗಿ ಯೇಸು ಸ್ವಾಮಿ ನಮ್ಮ ಒಂದು ಅಸ್ತಿವಾರವಾಗಿರುವಾಗ, ಸೊ ನಾವೀಗ ನಾವು ಅದು ಮೊದಲಿಂದ ನಾನು ಹೇಳಿದ ನೀವು ಅರ್ಥ ಮಾಡ್ಕೊ, ಎಷ್ಟೇ ಸುಂದರವಾಗಿ ನಾವು ಹೊರಗಡೆ ಕಂಡ್ರು ಕೂಡ ಅದು ನಮ್ಗೆ ಅಸ್ತಿವಾರ ಸರಿಯಾಗಿಲ್ಲ ಅಂದಾಗ ನಾವು ಅದನ್ನ ಯಾವುದೇ ರೀತಿ ಅದು ನಮ್ಗೆ ಉಪಯೋಗ ಆಗಿರೋದಿಲ್ಲ, ಮತ್ತೆ ಅದು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆದ್ರೆ ಯೇಸು ಸ್ವಾಮಿನೇ ನಮ್ಗೆ ಬಂಡೆ ಆಗಿರುವಾಗ, ಅಂದ್ರೆ ನಾನೇ ಬಂಡೆ ಆಗಿದ್ದೇನೆ, ನಿನ್ನ ಅಸ್ತಿವಾರವನ್ನ ನನ್ನ ಮೇಲೆ ಇಟ್ಕೋ ಅಂತ ದೇವ್ರು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಾವು ಆತನನ್ನ ಅಸ್ತಿವಾರವಾಗಿ ನಾವು ಇಟ್ಕೊಳ್ಳುವಾಗ ನಾವು ಎಲ್ಲಾ ರೀತಿಯಾದ ಒಂದು ತೊಂದರೆಗಳಲ್ಲಿ, ಕಷ್ಟಗಳ ಸಮಯದಲ್ಲೂ ಕೂಡ ನಾವು ಬಲವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಕಥೆಯನ್ನ ಯೇಸು ಸ್ವಾಮಿ ಹೇಳೋದನ್ನ ನಾವು ನೋಡ್ತೇವೆ. ಒಬ್ಬ ಬುದ್ಧಿವಂತ ಮನುಷ್ಯನು ತನ್ನ ಮನೆಯನ್ನ ಬಂಡೆಯ ಮೇಲೆ ಕಟ್ಕೊಳ್ತಾನೆ, ಮತ್ತೊಬ್ಬನು ತನ್ನ ಮನೆಯ ಮರಳಿನ ಮೇಲೆ ಕಟ್ಕೊಳ್ತಾನೆ. ಇಲ್ಲಿ ಇಬ್ರು ಏನ್ ನೋಡ್ಬೇಕು ಅಂದ್ರೆ, ಇಬ್ರು ಬುದ್ಧಿವಂತರೆ, ಆದ್ರೆ ಏನ್ ಮಾಡ್ತಾರ ಅವರು? ಒಬ್ಬ ಏನ್ ಮಾಡ್ತಾನೆ? ಒಬ್ಬ ಬಂಡೆ ಮೇಲೆ ಕಟ್ಕೊಳ್ತಾನೆ, ಇನ್ನೊಬ್ಬ ಮಣ್ಣು ಅಥವಾ ಮರಳಿನ ಮೇಲೆ ಅವನ ಮನೆಯನ್ನ ಕಟ್ಕೊಳ್ತಾನೆ. ಎರಡು ಮನೆಗಳು ಸುಂದರವಾಗಿ ಮತ್ತು ಬಲವಾಗಿ ನೋಡ್ಲಿಕ್ಕೆ ಕಾಣ್ತಾ ಇರ್ತವೆ. ಮತ್ತೆ ಸೂರ್ಯ ಪ್ರಕಾಶ, ಅಂದ್ರೆ ಸೂರ್ಯ ಇರುವಾಗ, ಒಳ್ಳೆ ಚೆನ್ನಾಗಿ ವಾತಾವರಣ ಇರುವಾಗ ಅವೆಲ್ಲವೂ ಕೂಡ ಮನೆ ಕಾಣ್ತದೆ, ತುಂಬಾ ಚೆನ್ನಾಗಿರುತ್ತೆ, ನೋಡೋರ್ಗೆ ತುಂಬಾ ಚೆನ್ನಾಗಿ ಅದು ಕಾಣ್ತದೆ. ಆದ್ರೆ ಮಳೆ ಬಂದಾಗ ಅಥವಾ ಗಾಳಿ ಬೀಸಿದಾಗ ಆ ಮಣ್ಣಿನ ಒಂದು ಮೇಲೆ ಕಟ್ಟಿರುವ ಮನೆ ಏನಾಗ್ತದೆ? ಅದು ಕುಸಿದು ಬಿದ್ದು ಹೋಗ್ತದೆ. ಅದೇ ರೀತಿ ಬಂಡೆಯ ಮೇಲೆ ಕಟ್ಟಿದ ಮನೆ ಅದು ದೃಢವಾಗಿ ಇರ್ತದೆ. ಸೊ ಆ ರೀತಿಯಾಗಿ ದೇವ ಪ್ರಿಯ ಜನರೇ, ದೇವ್ರ ಯೇಸು ಸ್ವಾಮಿ ಒಂದು ಕಥೆಯನ್ನ ಏನಕ್ಕೆ ಹೇಳಿದ್ರು ಅಂದ್ರೆ, ನಮ್ಮ ಜೀವನದ ಆಧಾರವನ್ನು ಸರಿಯಾಗಿ ಕಟ್ಟಿಕೊಳ್ಳುವ ಬೇಕಾದ ಒಂದು ಕಥೆ ಆಗಿರ್ತದೆ. ಇದು ಈ ರೀತಿಯಾದ ಒಂದು ಕಥೆ ನಮ್ಗೆ ಹೇಳ್ತಾ ಇದ್ದಾರೆ ಏನಂದ್ರೆ, ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನ ಸರಿಯಾದ ಒಂದು ಆಧಾರದ ಮೇಲೆ ನಾವು ನಮ್ಮ ಜೀವಿತವನ್ನ ಕಟ್ಕೋಬೇಕು ಅಂತ ಈ ಒಂದು ಕಥೆಯನ್ನ ಯೇಸು ಸ್ವಾಮಿ ಅಲ್ಲಿ ಸೇರಿ ಬಂದ ಜನರಿಗೆ ಎಲ್ಲರಿಗೂ ಕೂಡ ಆತನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅನೇಕ ಜನರು ಯೇಸು ಸ್ವಾಮಿಯನ್ನು ಮಾತನ್ನ ಕೇಳ್ತಾರೆ. ಅಲ್ಲಿ ಯೇಸು ಸ್ವಾಮಿ ಹತ್ರ ಬರ್ತಾ ಇದ್ರು, ಅನೇಕ ಜನರು ಯೇಸು ಸ್ವಾಮಿ ವಾಕ್ಯವನ್ನ ಕೇಳ್ತಾ ಇದ್ರು. ಆದ್ರೆ ಸ್ವಲ್ಪ ಜನ ಅದನ್ನ ಹಿಂಬಾಲಿಸ್ತಾ ಇದ್ರು, ಸ್ವಲ್ಪ ಜನ ಸುಮ್ನೆ ಬರ್ತಾ ಇದ್ರು. ಇಲ್ಲಿ ಒಂದು ವಿಶೇಷತೆ ಏನಂದ್ರೆ, ಇವೆರಡು ಮನೆ ಸುಂದರವಾಗಿ ಇದೆ, ಇವೆರಡು ಮನೆ ಅವರು ಒಳ್ಳೆ ರೀತಿಯನ್ನ ಕಟ್ಟಿದ್ದಾರೆ. ಅಲ್ಲಿ ಇದು ಒಂದು ಡಿಫ್ರೆಂಟ್ ಏನಂದ್ರೆ, ಒಬ್ಬನು ಮರಳು ಮೇಲೆ ಕಟ್ತಾನೆ, ಇನ್ನೊಬ್ಬನು ಬಂಡೆ ಮೇಲೆ ಕಟ್ತಾನೆ. ಅದೇ ರೀತಿ ನಾವೆಲ್ಲರೂ ಕೂಡ ಯೇಸು ಸ್ವಾಮಿನ ನಂಬಿ ನಾವು ಚರ್ಚಿಗೆ ನಾವೆಲ್ಲರೂ ಬರ್ತಾ ಇದ್ದೀವಿ. ಆದ್ರೆ ಈಗ ನಮ್ಮ ಸಭೆಯಲ್ಲಿ ಬರುವಾಗ ನಾವು ಎಷ್ಟೋ ಜನ ನಾವು ನಮ್ಮ ಜೀವಿತ ಅದೇ ರೀತಿ ಇರ್ತದೆ. ನಮ್ಮ ನಂಬಿಕೆಯನ್ನ ನಾವು ಬಿದೋಗೋ ರೀತಿ ನಾವು ಏನೋ ನಾವು ಯೇಸು ಸ್ವಾಮಿಯಲ್ಲಿ ಜೀವಿಸ್ತಾ ಇರ್ತೀವಿ.
ಆದ್ರೆ ಒಬ್ಬೊಬ್ರು ನಿಜವಾಗ್ಲೂ ಅವರ ನಂಬಿಕೆಯನ್ನ ಒಂದು ಸ್ಥಿರವಾದ ಜಾಗದಲ್ಲಿ ಅವರ ಅಡಿಪಾಯವನ್ನ ಹಾಕಿ ಅವರು ಜೀವಿಸ್ತಾ ಇರ್ತಾರೆ. ಅದು ಇವೆರಡು ಮನೆಗಿರುವಂತ ಒಂದು ವ್ಯತ್ಯಾಸವಾಗಿರ್ತದೆ. ಅದೇ ರೀತಿ ನಮ್ಮ ಜೀವಿತದಲ್ಲೂ ಕೂಡ ನಾವು ದೇವರ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ನಾವು ದೇವರ ವಾಕ್ಯವನ್ನ ನಾವು ಪಾಲಿಸುವಾಗ ನಮ್ಗೆ ಏನೇ ಸಂಕಟಗಳು ಶೋಧನೆಗಳು ಬಂದ್ರೂ ಕೂಡ ನಾವು ದೃಢವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ವಾಕ್ಯವನ್ನ ನಾನು ಪ್ರಿಪೇರ್ ಮಾಡುವಾಗ ನನ್ಗೆ ಅನಿಸಿದ್ದೇನೆಂದ್ರೆ, ನಾವೆಲ್ಲರೂ ಸಭೆಗೆ ಬರ್ಬೋದು, ಯೇಸು ಸ್ವಾಮಿಯನ್ನ ತಿಳಿದುಕೊಂಡು ನಾವು ಒಳ್ಳೆ ರೀತಿ ಜೀವಿಸ್ಬೋದು. ಆದ್ರೆ ಯಾವಾಗ ಗೊತ್ತಾ ಅಡಿಪಾಯ ಅದು ಯಾವಾಗ ಅಳ್ಳಾಡೋದು ಗೊತ್ತಾ? ಏನಾದ್ರೂ ಕಷ್ಟಗಳು ಬಂದಾಗ ನಮ್ಮ ಅಡಿಪಾಯ ನಮ್ಗೆ ಅರ್ಥ ಆಗ್ತದೆ. ಅಲ್ಲಿವರೆಗೆ ನಾವು ಚೆನ್ನಾಗಿ ಇರ್ತೀವಿ, ಏನು ತೊಂದರೆ ಬರ್ದೇ ಇಲ್ಲ ತನಕ ನಮ್ಗೆ ಎಲ್ಲವೂ ಚೆನ್ನಾಗಿ ಇರ್ತೇವೆ. ಯೇಸು ಸ್ವಾಮಿ ತುಂಬಾ ಒಳ್ಳೆಯವರು ಅಂತ ನಾವೆಲ್ಲರಿಗೂ ಹೇಳ್ತಾ ಇರ್ತೀವಿ, ಖುಷಿಯಾಗಿ ನಾವು ಜೀವನ ಸಾಗಿಸ್ತಾ ಇರ್ತೀವಿ. ಆದ್ರೆ ಯಾವಾಗ ಈ ಒಂದು ಮನೆಗೆ ಯಾವ ರೀತಿ ಗಾಳಿ ಮಳೆ ಎಲ್ಲ ಬಂದಾಗ ಅದು ಅಳ್ಳಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೋ, ಅದೇ ರೀತಿ ನಮ್ಮ ಶೋಧನೆಗಳು ನಮ್ಮ ನಂಬಿಕೆಗೆ ಯಾರಾದ್ರೂ ತೊಂದರೆ ಪಡಿಸಿದಾಗ, ಒಬ್ರನ್ನ ನಾವು ತುಂಬಾ ನಂಬಿರ್ತೀವಿ, ಆ ನಂಬಿಕೆಗೆ ಯಾರಾದ್ರೂ ನಮ್ಗೆ ದ್ರೋಹ ಮಾಡಿದಾಗ ಅವಾಗ ತಾನೇ ನಮ್ಗೆ ಅಳ್ಳಾಡಕ್ಕಾಗೋದು, ಅಸ್ಥಿವಾರ ಅಳ್ಳಾಡ್ತಾ ಇರುತ್ತೆ. ಮತ್ತೆ ನಾವು ಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ಅವಾಗ ನಮ್ಗೆ ಅರ್ಥ ಆಗ್ತದೆ ನಾನು ಯಾವ ರೀತಿ ಯೇಸು ಸ್ವಾಮಿನ ನಾನು ನಂಬಿದ್ದೇನೆ ಅಂತ. ಹಾಗಾಗಿ ಈ ದಿನದ ವಾಕ್ಯವನ್ನ ನಾವು ಕೇಳುವಾಗ ಈ ಒಂದು ಕತೆ ನಮ್ಗೆ ಸುಂದರವಾಗಿ ಯೇಸು ಸ್ವಾಮಿ ನಮ್ಗೆ ಅರ್ಥ ಮಾಡಿಸ್ತಾರೆ. ಏನಂದ್ರೆ, ನಿನ್ನ ಅಸ್ಥಿವಾರವನ್ನು ಬಂಡೆಯಾದ ನನ್ನ ಮೇಲೆ ನೀನು ಕಟ್ಕೊಂಡಿದ್ರೆ ಅದು ಎಂತ ಗಾಳಿ ಬಂದ್ರು ಎಂತ ಸಮಸ್ಯೆಗಳು ಬಂದ್ರು ಕೂಡ ನೀನು ಅಳ್ಳಾಡ್ಬಹುದು, ಆದ್ರೂ ಕೂಡ ನೀನು ಸ್ಥಿರವಾಗಿ ನಿಂತ್ಕೊಳ್ತೀವಿ, ಅದರಿಂದ ನೀನ್ ಬಿದ್ದು ಹೋಗೋದಿಲ್ಲ. ಹಾಗಾಗಿ ನಮ್ಗೆ ಸಮಸ್ಯೆಗಳೇ ಬರಲ್ಲ ಅಂತ ನಾವ್ ಹೇಳಕ್ ಆಗೋದಿಲ್ಲ. ನಾವು ಯೂಟ್ಯೂಬ್ ಅಲ್ಲಿ ವಾಕ್ಯಗಳನ್ನ ನಾವು ಅನೇಕರು ಕೇಳ್ತಾ ಇರ್ತೀವಲ್ಲ, ಬೇರೆ ಬೇರೆ ವಾಕ್ಯಗಳನ್ನ ನಾವು ಕೇಳ್ತಾ ಇರ್ತೀವಿ. ನಿಜವಾಗ್ಲೂ ನಾವು ಗ್ರಹಿಸಲಿಕ್ಕೆ ಒಂದು ಜ್ಞಾನ ಇರಬೇಕು. ನಾವು ದೇವರ ವಾಕ್ಯ ಎಲ್ಲರೂ ಹೇಳೋದು ಯೇಸು ಸ್ವಾಮಿ ವಾಕ್ಯ ಅಂತ ನಾವು ಅನ್ಕೊಂಡು ಹೇಳೋದೆಲ್ಲ ನಾವು ನಿಲ್ತಾ ಇರ್ತೀವಿ. ಆದ್ರೆ ಅಲ್ಲಿ ನಾವು ತಿಳ್ಕೊಬೇಕೇನಂದ್ರೆ, ಒಬ್ಬೊಬ್ರು ಹೇಳ್ತಾರೆ ಏನಂದ್ರೆ, ಯೇಸು ಸ್ವಾಮಿನ ನೆಂದಾಗ ನಿಮ್ಗೆ ಸಮಾಧಾನ ಇರುತ್ತೆ, ಸಂತೋಷ ಇರ್ತದೆ. ಹೌದು, ಯೇಸು ಸ್ವಾಮಿ ಅವೆಲ್ಲ ಕೊಡ್ತಾರೆ, ಕಷ್ಟನೇ ಇರೋದಿಲ್ಲ, ನಿಮ್ಗೆ ಎಲ್ಲಾ ಒಳ್ಳೇದೇ ಆಗುತ್ತೆ, ನಿಮಗೆ ಮನೆ ಕೊಡ್ತಾರೆ ದೇವ್ರು, ನೀವು ಕೇಳಿರ್ಬೋದು ಅಂತದೆಲ್ಲ ವಾಕ್ಯಗಳನ್ನ ಜನರು ಪಾಸ್ಟರ್ಸ್ ಒಬ್ಬೊಬ್ರು ಶೇರ್ ಮಾಡ್ತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ಯೇಸು ಸ್ವಾಮಿಯನ್ನ ನಾವು ತಿಳ್ಕೊಂಡಾಗ ಈ ಲೋಕದ ವಸ್ತುಗಳಿಗಿಂತ ನಮ್ಗೆ ಸಿಗುವುದೇನು? ನೆಮ್ಮದಿ, ಸಮಾಧಾನ, ಸಂತೋಷ, ಆ ರೀತಿಯಾಗಿ. ಹಾಗೆ ಯೇಸು ಸ್ವಾಮಿ ಬಂದಿದ್ದು ಎಲ್ಲರಿಗೂ ನಿಮ್ಮನ್ನ ರಿಚ್ ಮಾಡೋಕ್ಕೂ ಅಥವಾ ಏನೋ ಶ್ರೀಮಂತಿಕೆ ಮಾಡೋಕ್ಕೋಸ್ಕರ, ಎಲ್ಲರಿಗೂ ಮನೆ ಕೊಡಕ್ಕೋಸ್ಕರ, ಅದು ಇದು ಈ ಲೋಕದ ಒಂದು ರೀತಿಯಾದ ವಿಷಯಗಳನ್ನ ಕೊಡ್ಲಿಕ್ಕೆ ಬಂದಿಲ್ಲ ಯೇಸು ಸ್ವಾಮಿ. ಆದ್ರೆ ಯೇಸು ಸ್ವಾಮಿ ಬಂದಿರೋದೇನಂದ್ರೆ ನಮ್ಮೆಲ್ಲರಿಗೂ ರಕ್ಷಣೆಯನ್ನ ಕೊಡ್ಲಿಕ್ಕೆ, ನಿತ್ಯ ಜೀವವನ್ನ ಕೊಡ್ಲಿಕ್ಕೆ. ಆ ಒಂದು ಅರ್ಥವನ್ನ ನಾವು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂದಾಗ ನಾವು ನಿಜವಾಗ್ಲೂ ಸೋತೋಗ್ತೀವಿ. ಚರ್ಚ್ಗೆ ಬಂದ್ರೂ ಕೂಡ ನಾವು ಸೋತೋಗ್ತೀವಿ. ಯಾಕೆಂದ್ರೆ ನಮ್ಮ ದೃಷ್ಟಿ ಏನಾಗಿದೆ? ಆತ್ಮಿಕವಾದ ದೃಷ್ಟಿಯನ್ನ ನಾವು ನೋಡ್ತಾ ಇಲ್ಲ. ನಮ್ಮ ದೃಷ್ಟಿ ಎಲ್ಲ ಬರೀ ಲೋಕದ ರೀತಿಯಲ್ಲಿ ನಾವು ನೋಡ್ತಾ ಇರೋದ್ರಿಂದ ನಾವು ಬೇಗ ಸೋತೋಗ್ತೀವಿ, ಬೇಗ ಬೇಸರ ಆಗ್ತೀವಿ, ಬೇಗ ಯೇಸು ಸ್ವಾಮಿ ಮೇಲೆ ನಮ್ಗೆ ನಂಬಿಕೆ ಇರೋದಿಲ್ಲ. ಯಾಕಂದ್ರೆ ನಮ್ಮ ಒಂದು ದೃಷ್ಟಿಕೋನ ಬೇರೆ ಆಗಿರ್ತದೆ. ಆದ್ರೆ ನಿಜವಾಗ್ಲೂ ಯೇಸು ಸ್ವಾಮಿಯನ್ನ ತಿಳ್ಕೊಳ್ಳುವಾಗ ನಮಗೆ ಸಿಗುವುದೇನೆಂದ್ರೆ ರಕ್ಷಣೆ, ನಮಗೆ ಸಮಾಧಾನ, ಸಂತೋಷ, ಆತನಲ್ಲಿ ಇರುವ ಒಂದು ಬೆಳಕು ನಮಗೆ ದೇವ್ರು ಕೊಡ್ತಾರೆ, ಆತನಲ್ಲಿ ಒಂದು ಜ್ಞಾನವನ್ನ ದೇವ್ರು ಕೊಡ್ತಾರೆ. ಕೆಟ್ಟದ್ದೇನು ಒಳ್ಳೆಯದೇನು, ನಾನು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಇದಕ್ಕಿಂತ ಎಷ್ಟೋ ಜನಕ್ಕೆ ಎಲ್ಲ ಇರುತ್ತೆ, ಆದ್ರೆ ಈ ಜ್ಞಾನನೇ ಇರೋದಿಲ್ಲ. ಆದ್ರೆ ದೇವರಲ್ಲಿ ನಮಗೆ ಸಿಗುವುದು ದೊಡ್ಡದಾಗಿದೆ ಆತ್ಮಿಕವಾಗಿ. ಹಾಗಾಗಿ ನಾವು ಯೇಸು ಸ್ವಾಮಿಯಲ್ಲಿ ನಾವು ಜೀವಿಸುವಾಗ ಬರುವ ತೊಂದರೆಗಳಿಗೆ ನಾವು ಎದ್ರಿ ಹೋಗದ ಹಾಗೆ, ಭಯ ಪಡದ ಹಾಗೆ, ನಾವು ಧೈರ್ಯವಾಗಿ ಮುಂದೆ ಹೋಗುವುದನ್ನ ನಾವು ಅಭಿವೃದ್ಧಿ ಪಡಿಸ್ಕೋಬೇಕಾಗ್ತದೆ. ಮೊದಲನೇದಾಗಿ ನಾನು ನೋಡುವ ಒಂದು ಪಾಯಿಂಟ್ ಏನಂದ್ರೆ, ದೇವರ ವಾಕ್ಯವನ್ನು ಕೇಳಿ ಪಾಲಿಸಿರಿ ಅಂತ. ಸೊ ಯೇಸು ಹೇಳುವುದೇನಂದ್ರೆ, ಯಾರು ನನ್ನ ಈ ಮಾತುಗಳನ್ನು ಕೇಳಿ ಅವುಗಳನ್ನ ಆಚರಿಸುತ್ತಾರೋ ಅವರು ಬಂಡೆಯ ಮೇಲೆ ಕಟ್ಟಿದ ಬುದ್ಧಿವಂತನಾಗಿ ಇರುತ್ತಾನೆ ಅಂತ. ಸೊ ನಾವೀಗ ದೇವರ ವಾಕ್ಯವನ್ನ ಕೇಳ್ತಾ ಇದೀವಿ. ಯಾರು ಆತನ ವಾಕ್ಯವನ್ನ ಕೇಳಿ ಆತನ ಹೇಳುವ ದೇವರ ಒಂದು ಪದಗಳನ್ನು ಕೇಳಿ ಅವುಗಳ ರೀತಿ ಜೀವಿಸ್ತಾರೋ ಅವ್ರು ಹೇಗಿರ್ತಾರೆ? ಮನೆಯನ್ನು ಬಂಡೆಯ ಮೇಲೆ ಕಟ್ಕೊಂಡಿರುವ ಒಂದು ವ್ಯಕ್ತಿಗಳಾಗಿ ಅವ್ರು ಜೀವಿಸ್ತಾರೆ. ಅದೇ ರೀತಿಯಾಗಿ ಯಾರು ನನ್ನ ಮಾತುಗಳನ್ನು ಕೇಳಿ ಅವುಗಳನ್ನು ಆಚರಿಸದೇ ಇರುವರೋ ಅವರು ಮರಳಿನ ಮೇಲೆ ಮನೆ ಕಟ್ಟುವ ಮೂರ್ಖನಂತೆ ಇರುತ್ತಾನೆ ಅಂತ. ಎರಡು ವ್ಯತ್ಯಾಸ. ಹಾಗಾಗಿ ನಾವು ದೇವರ ವಾಕ್ಯಗಳನ್ನ ಕೇಳ್ಬೋದು, ಆದ್ರೆ ಅದರಂತೆ ನಾವು ನಡೆಯಲಿಲ್ಲ ಅಂದಾಗ ಅದು ಯಾವಾಗ್ಲಾದ್ರೂ ಬಿದ್ದೋಗ್ಬಿಡುತ್ತೆ. ನಾನು ಹೇಳಿದ ರೀತಿಯಲ್ಲಿ ಸಮಸ್ಯೆಗಳು ಬಂದ ತಕ್ಷಣ ನಾವು ಬೇಸರಾಗಿ ಹೋಗ್ತೀವಿ. ಅದಕ್ಕೆ ಅನೇಕ ಜನರು ಯೇಸು ಸ್ವಾಮಿಯನ್ನ ತಿಳ್ಕೊಳ್ತಾರೆ. ಎಷ್ಟು ವರ್ಷಗಳು ದೇವ್ರ ಚರ್ಚೆಗೆ ಬಂದ್ರು ಕೂಡ, ಯೇಸು ಸ್ವಾಮಿ ತಿಳ್ಕೊಂಡ್ರು ಕೂಡ ಅವರಲ್ಲಿ ಸಂತೋಷನೇ ಇರೋದಿಲ್ಲ. ಒಂದು ವಿಷಯ ಏನೋ ಅವ್ರ ಜೀವಿತದಲ್ಲಿ ಆದ ತಕ್ಷಣ ಅವ್ರು ಯೇಸು ಸ್ವಾಮಿಯನ್ನೇ ಬೇಡ ಅಂತ ಹೇಳಿ ಅವರು ಹಿಂದೆ ಹೋಗ್ತಾರೆ.
ಹಾಗಾಗಿ ನಮಗೆ ನಿಜವಾಗ್ಲೂ ಯೇಸು ಸ್ವಾಮಿ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕೇನಂದ್ರೆ, ಯೇಸು ಸ್ವಾಮಿಯಲ್ಲಿ ಸಿಗುವುದು ಒಂದು ಒಳ್ಳೆ ಅಸ್ಥಿವಾರವನ್ನ ನಾವು ಕಂಡುಕೊಂಡಾಗ ಆ ಒಂದು ಬಂಡೆಯ ಮೇಲೆ ನಮ್ಮ ಅಸ್ಥಿವಾರನ ದೇವರ ವಾಕ್ಯವನ್ನ ನಾವು ಕೇಳ್ತಾ ಇದೀವಿ. ಎಷ್ಟೋ ವಿಷಯಗಳನ್ನ ದೇವರ ವಾಕ್ಯವನ್ನ ನಾವು ಬಾನ್ಬಲ್ಲರ ಕೇಳ್ತಾ ಇದೀವಿ. ನೀವು ಸತ್ಯವೇದವನ್ನ ಓದ್ತಾ ಇದ್ದೀರಾ. ಅವುಗಳನ್ನ ಕೇಳಿ ನಾವು ಹಾಗೆ ಬಿಡಬಾರ್ದು. ಅದನ್ನ ನಾವು ಯಾವಾಗ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಮಾಡುವಾಗ ಅದು ನಿಜವಾಗ್ಲೂ ನಮ್ಗೊಂದು ಸ್ಥಿರತೆಯನ್ನ ಕೊಡ್ತದೆ. ಯಾವುದೇ ರೀತಿಯಾದ ಒಂದು ಸಮಸ್ಯೆಗಳನ್ನು ಕೂಡ ಅಷ್ಟು ಬೇಗ ನಾವು ಅಲುಗಾಡೋದಿಲ್ಲ. ಯಾಕೆಂದ್ರೆ ದೇವರ ವಾಕ್ಯಗಳು ನಮ್ಮ ಮನಸ್ಸಲ್ಲಿದ್ದು ಅದು ಯಾವಾಗ್ಲೂ ನಮ್ಗೆ ಬಲವನ್ನ ಕೊಡ್ತಾ ಇರ್ತದೆ. ಸೊ ಹಾಗಾಗಿ ದೇವರ ವಾಕ್ಯವನ್ನ ಕೇವಲ ಕೇಳುವುದು ಸಾಕಾಗೋದಿಲ್ಲ. ಬರೀ ಕೇಳ್ತಾ ಇದೀನಲ್ಲ, ಚರ್ಚೆಗೆ ಬರ್ತಾ ಇದೀನಲ್ಲ, ನಾನೇನು ತಪ್ಪು ಮಾಡ್ತಾ ಇಲ್ವಲ್ಲ, ನಾನೇನು ಪಾಪ ಮಾಡ್ತಾ ಇಲ್ವಲ್ಲ ಅಂತ ನಾವು ಅನೇಕ ಸಾರಿ ಅನ್ಕೊಳ್ತೇವೆ. ಆದ್ರೆ ನಾನು ಏನು ಪಾಪ ಮಾಡ್ತಲೇ ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ದೊಡ್ಡ ಪಾಪಿಷ್ಟರಾಗಿರ್ತೀವಿ. ಯಾಕೆಂದ್ರೆ ಯಾರು ಕೂಡ ಪಾಪ ಮಾಡದೆ ಆಗಿಲ್ಲ. ಎಲ್ಲರೂ ಕೂಡ ದೇವರ ಮಹಿಮೆ ಎಲ್ಲರಿಗೂ ಬೇಕಾಗಿದೆ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಕ್ಷಣದಲ್ಲೂ ತಪ್ಪು ಮಾಡ್ತಾ ಇರ್ತೇವೆ. ಒಬ್ಬೊಬ್ರು ಹೇಳ್ತಾರೆ ಬರೀ ದೊಡ್ಡ ಪಾಪಗಳು ಮಾತ್ರ ಪಾಪ, ವ್ಯಭಿಚಾರ ಪಾಪ, ಮರ್ಡರ್ ಮಾಡೋದು ಪಾಪ, ಇನ್ಯಾವುದು ಪಾಪ ಇಲ್ಲ, ನಾನೇನು ಅಂತ ತಪ್ಪು ಮಾಡಿಲ್ಲ ಅಂತ ಅನ್ಕೊಳ್ತಾರೆ. ಆದ್ರೆ ಪಾಪದಲ್ಲಿ ಯಾವುದು ದೊಡ್ಡದಿಲ್ಲ, ಪಾಪದಲ್ಲಿ ಯಾವುದು ಚಿಕ್ಕದಿಲ್ಲ, ಎಲ್ಲವೂ ಪಾಪನೇ. ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ ನಾವ್ ಯಾವ ರೀತಿ ನಾವು ದೇವರ ವಾಕ್ಯಗಳನ್ನ ಕೇಳಿ ಬರೀ ಕೇಳ್ಕೊಂಡು ನಾನು ಶುದ್ಧವಾಗಿದ್ದೇನೆ, ನಾನು ಚರ್ಚೆಗೆ ಬರ್ತಾ ಇದ್ದೀನಿ, ಎಲ್ಲ ನಿಯಮಗಳನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದು ನಾವು ಇಟ್ಕೊಂಡಿರುವ ನಂಬಿಕೆ ಅಲ್ಲ. ಅದರ ತಕ್ಕಂತೆ ನಾವು ಜೀವಿಸ್ಬೇಕಾಗ್ತದೆ. ದಿನನಿತ್ಯ ದೇವರ ಸಮ್ಮುಖದಲ್ಲಿ ನಮ್ಮ ಒಂದು ಪಾಪಗಳನ್ನ ಕ್ಷಮಾಪಣೆ ಹೊಂದಿಕೊಂಡು ಆತನ ವಾಕ್ಯದ ರೀತಿಯಲ್ಲಿ ನಾವು ಜೀವಿಸುವಾಗ ನಿಜವಾಗ್ಲೂ ಅದರಲ್ಲಿರೋ ಒಂದು ಸಂತೋಷ ಯಾವುದು ಕೂಡ ಈ ಲೋಕದಲ್ಲಿ ನಮ್ಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಅದರ ಜೀವನದಲ್ಲಿ ಅದನ್ನು ನಾವು ಅನುಸರಿಸ್ಬೇಕಾಗ್ತದೆ. ಕೇಳಿದ ವಾಕ್ಯವನ್ನ ದಿನನಿತ್ಯ ನಾವು ಅನುಸರಿಸ್ಬೇಕಾಗ್ತದೆ. ಅವಾಗ ನಮ್ಮನ್ನ ನಾವು ಶಿಸ್ತು ಪಡಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಯಾರು ನನ್ನ ಮಾತುಗಳನ್ನ ಕೇಳ್ತಾರೋ ಅವರು ಬಂಡೆಯ ಮೇಲೆ ಮನೆಯನ್ನ ಕಟ್ಕೊಂಡಿರುವ ಒಂದು ವ್ಯಕ್ತಿಗಳಾಗಿರ್ತಾರೆ. ಸೊ ನಾವು ಮೂರ್ಖರಾಗಿ ಇರ್ಬೇಕಾ, ನಾವು ಬುದ್ಧಿವಂತರಾಗಿ ನಾವು ಒಳ್ಳೆಯ ಒಂದು ಸ್ಥಿರವಾದ ನೆಲದಲ್ಲಿ ನಾವು ಮನೆಯನ್ನ ನಮ್ಮ ಒಂದು ನಂಬಿಕೆಯಾದ ಒಂದು ಮನೆಯನ್ನ ಕಟ್ಕೊಂಡು ನಾವು ಜೀವಿಸ್ಬೇಕಾಗ್ತದೆ. ಹಾಗಾಗಿ ನಾವು ಕೇಳುವುದು ಪಾಲಿಸುವುದು ಎರಡು ಏನಾಗ್ತದೆ, ನಮ್ಗೆ ಬಲವಾದ ಅಸ್ಥಿವಾರವನ್ನ ಕೊಡ್ತದೆ. ಬರೀ ಕೇಳಿಸ್ಕೊಂಡು ಇದ್ರೆ ನಮ್ಗೆ ಅದು ಅಸ್ಥಿವಾರವಾಗಿರೋದಿಲ್ಲ. ಕೇಳಿಸ್ಕೊಂಡು ಅದನ್ನ ನಾವೇನ್ ಮಾಡ್ಬೇಕು, ಹಿಂಬಾಲಿಸ್ಬೇಕು. ಅವಾಗ ಅವೆರಡು ಸೇರಿ ನಮ್ಮ ಜೀವಿತದಲ್ಲಿ ಒಂದು ಬಲವಾದ ಅಸ್ಥಿವಾರವಾಗ್ತದೆ. ಮತ್ತೆ ದೇವರ ವಾಕ್ಯವನ್ನು ಜೀವನದ ಬಂಡೆಯಾಗಿದ್ದರೆ, ದೇವರ ವಾಕ್ಯವು ನಮ್ಮ ಜೀವನದಲ್ಲಿ ಅದೊಂದು ಬಂಡೆಯಾಗಿ ಬಲವಾಗಿ ನಮ್ಗಿರುವಾಗ ಯಾವ ಪರಿಸ್ಥಿತಿಯಲ್ಲೂ ನಾವು ದೃಢವಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ನಾವು ಬೇಗ ಬಿದ್ದು ಹೋಗೋದಿಲ್ಲ. ಏನೇ ಸಮಸ್ಯೆಗಳು ಬಂದ್ರೂ ಕೂಡ ನಮಗೆ ಗೊತ್ತಿರ್ತದೆ ದೇವರು ನಮ್ಮನ್ನ ನಡೆಸ್ತಾರೆ ಅಂತ. ಸೊ ನಂದೇ ಒಂದು ವಿಷಯನ ನಾನು ಹೇಳ್ಬೇಕು ಅಂದ್ರೆ, ನಾವು ಹೊಸದಾಗಿ ನಾನು ಮದುವೆ ಆದಾಗ ಎಲ್ಲಾ ವಿಷಯಕ್ಕೂ ನಾನು ನಂಬಿಕೆಯಿಂದ ಜೀವಿಸ್ಬೇಕಾಗಿತ್ತು. ಅಂದ್ರೆ ಎಲ್ಲಾ ವಿಷಯಕ್ಕೂ ಯೇಸು ಸ್ವಾಮಿಯಿಂದ ಪಡ್ಕೋಬೇಕಾಗಿತ್ತು. ಹಾಗಾಗಿ ನನ್ಗೊಂದು ಒಳ್ಳೆ ಕೆಲಸ ಇರಲಿಲ್ಲ. ಆಗ ತುಂಬಾ ಭಯ ಇತ್ತು, ಮುಂದಿನ ಭವಿಷ್ಯದ ಕುರಿತು ಭಯ. ಯಾಕೆಂದ್ರೆ ನನ್ನಲ್ಲಿ ಯೇಸು ಸ್ವಾಮಿಯ ಮೇಲೆ ಅಷ್ಟು ದೊಡ್ಡ ನಂಬಿಕೆ, ನಾನು ಯೇಸು ಸ್ವಾಮಿ ನಾನು ಏನ್ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ರೀತಿ ನಮ್ಗೊಂದು ನಿರೀಕ್ಷೆ ಇರುತ್ತೆ, ಅದೇನೋದು ಯೇಸು ಸ್ವಾಮಿ ನನ್ನನ್ನು ನಡೆಸ್ತಾರೆ, ಯೇಸು ಸ್ವಾಮಿ ನನಗೆಲ್ಲವನ್ನ ಒದಗಿಸ್ಕೊಡ್ತಾರೆ. ಆ ರೀತಿಯಾದ ಅದು ನಮ್ಮಲ್ಲಿರುವಾಗ ನಾವು ದೃಢವಾಗಿ ನಾವು ನಿಂತ್ಕೊಳ್ಳಿಕ್ಕೆ ನಮಗದು ಸಹಾಯವಾಗ್ತದೆ. ಸೊ ಆದ್ರೆ ಈ ಲೋಕದಲ್ಲಿ ನಾವು ಹೊಂದಿಕೊಂಡಿರುವ ಒಂದು ಅಸ್ಥಿವಾರವಾಗಿರ್ಬೇಕು. ಆದ್ರೆ ಅದೇನಾಗಿರ್ತದೆ, ಅದು ತಾತ್ಕಾಲಿಕವಾದದ್ದು. ಅಂದ್ರೆ ಕ್ಷಣಕ್ಕೆ ಮಾತ್ರ ಅದು ನಮ್ಗೆ ಅಸ್ಥಿವಾರವಾಗಿರ್ತದೆ. ಅದೇನಾಗಿರ್ಬೋದು, ನಾವು ಸಮಸ್ಯೆನ ಎದುರಾದಾಗ ನಾವು ಕುಸಿದು ಹೋಗ್ತೇವೆ ಅಲ್ಲ. ನಾವು ಏನಾದ್ರೂ ಸಮಸ್ಯೆ ಬಂದಾಗ ನಾವು ಬೇಗನೆ ಮನುಷ್ಯರನ್ನು ನಾವು ಹೀಗಾಳಿಸ್ತೇವೆ, ನಮ್ಮ ಪರಿಸ್ಥಿತಿಯನ್ನು ನೋಡಿ ನಾವು ಬೇಜಾರಾಗ್ತೀವಿ. ಮತ್ತೆ ದೇವರನ್ನು ಕೂಡ ನಾವು ಕ್ವಶನ್ ಮಾಡ್ತಾ ಇರ್ತೀವಿ, ಪ್ರಶ್ನಿಸ್ತಾ ಇರ್ತೀವಿ. ದೇವರ ಮೇಲೂ ಕೂಡ ನಮಗೆ ನಂಬಿಕೆ ಇರೋದಿಲ್ಲ. ಹೀಗಾಗಿ ನಾವು ಯೇಸು ಸ್ವಾಮಿಯನ್ನ ಅಸ್ಥಿವಾರವಾಗಿ ನಾವು ಇಟ್ಕೊಳ್ಳುವಾಗ, ಯೇಸು ಕ್ರಿಸ್ತನ ಮೇಲೆ ನಮ್ಮ ಜೀವನವನ್ನು ಕಟ್ಟಿ ಅದಿರುವಾಗ ನಮ್ಗೆ ಅದು ಸ್ಥಿರವಾಗಿ ಇರ್ಲಿಕ್ಕೆ ಸಹಾಯವಾಗ್ತದೆ. ಯಾಕೆಂದ್ರೆ ಅದು ನಮ್ಗೆ ಶಾಂತಿ ಮತ್ತೆ ಆನಂದ ಮತ್ತು ನಂಬಿಕೆಯ ಒಂದು ಬಲವಾಗಿರ್ಲಿಕ್ಕೆ ಅದು ಸಹಾಯವಾಗ್ತದೆ. ಹಾಗಾಗಿ ನನ್ನ ಜೀವಿತದಲ್ಲಿ ನಮ್ಮ ನಿರ್ಧಾರಗಳು, ನಮ್ಮ ಕನಸುಗಳು ಅವೆಲ್ಲವೂ ಕೂಡ ಯೇಸು ಸ್ವಾಮಿ ನಮ್ಗೆ ಕೇಂದ್ರವಾಗಿರ್ಬೇಕು. ನಮ್ಮ ಕನಸುಗಳಾಗಿರ್ಬೋದು, ನಮ್ಮ ಒಂದು ಜೀವನದ ಒಂದು ಪ್ರಶ್ನೆಗಳಾಗಿರ್ಬೋದು, ಮುಂದಿನ ಒಂದು ಭಯವಾಗಿ, ಇವೆಲ್ಲವೂ ಕೂಡ ನೀವೇ ನೋಡ್ತಾ ಇದ್ರೆ ಅದು ಭಯನೇ ಕೊಡುತ್ತೆ. ನಿಮ್ಮ ಶಕ್ತಿಯಿಂದ ನೀವು ಅದನ್ನ ನೋಡ್ತಾ ಇರುವಾಗ ಅದು ಭಯನೇ ಕೊಡುತ್ತೆ. ಆದ್ರೆ ಯೇಸು ಸ್ವಾಮಿಯನ್ನೇ ನೀವು ಕೇಂದ್ರ ಬಿಂದುವಾಗಿ ಇಟ್ಕೊಳ್ಳುವಾಗ ಅವೆಲ್ಲವೂ ಕೂಡ ನೀವು ನೋಡ್ಲಿಕ್ಕೆ ಸಹಾಯ ಆಗ್ತದೆ. ಯೇಸು ಸ್ವಾಮಿ ನಮ್ಮ ಜೊತೆ ಇರ್ತಾರೆ ಅಂತ.
ಈ ಒಂದು ಅನುಭವ ನಾವು ಸುಮ್ಮನೆ ನಾವು ಸಭೆಗೆ ಬರುವಾಗ ನಮ್ಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯಗಳನ್ನ ಕೇಳಿ ನಾವು ದಿನನಿತ್ಯ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ನಮ್ಮ ಬಲಹೀನತೆಗಳನ್ನ ನಾವು ದೇವರ ಹತ್ರ ಒಪ್ಪಿಸ್ಕೊಡುವಾಗ ಯಾವ್ಯಾವ ರೀತಿ ನಮ್ಗೆ ಅನ್ನಿಸ್ತಾ ಇದೆ, ಯಾವ್ಯಾವ ಪರಿಸ್ಥಿತಿಯಲ್ಲಿ ನಾನು ಎಷ್ಟು ಸೋತು ಹೋಗ್ತೀನಿ. ಏಕೆಂದ್ರೆ ದೇವರು ನಮ್ಮನ್ನ ಯಾವ್ದೋ ರೀತಿ ನಾವು ಪರ್ಫೆಕ್ಟ್ ಆಗಿ ನಾವು ಆತನ ಸಮ್ಮುಖದಲ್ಲಿ ಹೋಗ್ಬೇಕು, ಈ ರೀತಿನೇ ಪ್ರಾರ್ಥಿಸ್ಬೇಕು ಅಂತ ದೇವ್ರು ನಿಜವಾಗ್ಲೂ ನಮ್ಗೆ ಹೇಳ್ತಾ ಇಲ್ಲ. ನೀವು ಯಾವ ಪರಿಸ್ಥಿತಿಯಲ್ಲಿ, ಯಾವ ಪ್ರಶ್ನೆಯಲ್ಲಿ, ಯಾವ ಸಂದರ್ಭದಲ್ಲಿ ನೀವು ಎಷ್ಟು ಕುಂದು ಹೋಗಿರ್ತೀರೋ ಅಂತ ಪರಿಸ್ಥಿತಿಯಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಹೋಗುವಾಗ ನಿಜವಾಗ್ಲೂ ದೇವರು ನಮಗೆ ಒಂದು ಒಳ್ಳೆಯ ಮಾರ್ಗವನ್ನ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತದೆ, ನನಗೆ ಮುರಿದ ಮನಸ್ಸೇ ಇಷ್ಟ ಯಜ್ಞ ಅಂತ. ಹಾಗಾಗಿ ನಾವು ಮುರಿದು ಹೋಗಿ ನಾವು ದೇವ್ರ ಸಮ್ಮುಖದಲ್ಲಿ ಹೋದ್ರೆ ದೇವ್ರು ಎಲ್ಲಿ ನನ್ನ ಬಗ್ಗೆ ಬೇಜಾರಾಗ್ತಾರೋ ಅನ್ನೋ ಒಂದು ಅವಶ್ಯಕತೆನೇ ಇಲ್ಲ. ನಾವು ಮುರಿದ ಮನಸ್ಸುಳ್ಳವರಾಗಿರುವಾಗ, ನೊಂದು ಹೋಗಿರುವಾಗ, ಬೇರೆ ಮಾರ್ಗನೇ ನನಗಿಲ್ಲ ಅಂತ ಹೇಳುವಾಗ ನಾವೇನ್ ಮಾಡ್ಬೇಕು? ಸ್ಟ್ರೈಟ್ ನಾವೆಲ್ಲ ಹೋಗ್ಬೇಕು? ಮನುಷ್ಯರ ಹತ್ರ ಹೋಗ್ಬೇಕಾ? ದೇವರ ಹತ್ರ ಹೋಗುವಾಗ ದೇವರು ನಿಜವಾಗ್ಲೂ ನಮಗೊಂದು ಸಮಾಧಾನದ ಒಂದು ನೆರವಾಗಿ ದೇವರು ನಿಜವಾಗ್ಲೂ ನಮಗೆ ಬರ್ಲಿಕ್ಕೆ ದೇವರು ಶಕ್ತನಾಗ್ತಾನೆ. ಸೊ ಹಾಗಾಗಿ ನಾವು ನಮ್ಮ ದೃಷ್ಟಿಕೋನ ಯಾವಾಗ್ಲೂ ನಾವು ಯೇಸು ಸ್ವಾಮಿಯಲ್ಲಿ ಇಟ್ಕೊಳ್ಬೇಕು ಹೊರತು ಈಗ ನಾವ್ ಅಲ್ಲಿ ಇಲ್ಲಿ ನೋಡ್ಕೊಂಡು ನಾವು ಮುಂದೆ ಹೋಗುವಾಗ ಏನಾದ್ರೂ ಬಂದ ತಕ್ಷಣ ನಮ್ಮನ್ನ ಅಲ್ಲಾಡ್ಸಲು ಕೆಳಗ್ ಬೀಳಿಸ್ಬಿಡುತ್ತೆ. ಆದ್ರೆ ನಾವು ದೇವರನ್ನೇ ನಾವು ನೋಡುವಾಗ ನಾವು ನಿಜವಾಗ್ಲೂ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ನಾವು ಮುಂದೆ ಇರ್ಬೋದು. ಹಾಗಾಗಿ ನಾವ್ ಎರಡನೇ ಪಾಯಿಂಟ್ ನಾವು ನೋಡುವಾಗ ಏನಂದ್ರೆ, ಬಿರುಗಾಳಿಗಳು ಬರುತ್ತವೆ ಆದ್ರೆ ನೀವು ನಿಂತುಕೊಳ್ಳುವಿ ಅಂತ. ಹೌದು, ಬಿರುಗಾಳಿಗಳು ಬರ್ತಾ ಇರುತ್ತೆ, ಆದ್ರೆ ನಾವು ಅದ್ರಲ್ಲೇ ನಾವು ಮುಳುಗೋಗೋದಿಲ್ಲ, ಬಿದ್ದು ಹೋಗೋದಿಲ್ಲ. ಆದ್ರೆ ನಾವು ನಿಂತು ಧೈರ್ಯವಾಗಿ ಮುಂದೆ ಹೋಗ್ಲಿಕ್ಕೆ ನಮ್ಗೆ ಅದು ಸಹಾಯ ಮಾಡ್ತದೆ. ಯಾಕೆಂದ್ರೆ ಬಿರುಗಾಳಿಗಳು ಬೇರೆ 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 ರೀತಿಯಾದ ಒಂದು ರೀತಿಯಾಗಿ ನಮಗ್ ಬರ್ತದೆ, ಹೌದಲ್ಲ? ಬೇರೆ ಬೇರೆ ರೀತಿಯಾದ ಒಂದು ರೀತಿಯಲ್ಲಿ ಅದು ಬರ್ತದೆ. ಅದು ಒಂದ್ ವೇಳೆ ನಮ್ಗೆ ಸಮಸ್ಯೆಗಳಾಗಿರ್ಬೋದು, ಕಾಯಿಲೆಗಳಿಂದ ನಮ್ಮನ್ನ ಅಲ್ಲಾಡಿಸ್ಲಿಕ್ಕೆ ಒಂದು ಬಿರುಗಾಳಿಯಾಗಿ ಬರ್ತದೆ. ಮತ್ತೆ ಕುಟುಂಬದ ಮತ್ತೆ ಕಲಹಗಳು ಅಂದ್ರೆ ಕುಟುಂಬದ ಸಮಸ್ಯೆಗಳ ಮುಖಾಂತರ ಅದು ನಮ್ಗೆ ಬಿರುಗಾಳಿಯ ರೂಪದಲ್ಲಿ ಅದು ಬರ್ತಾ ಇರ್ತದೆ. ಮತ್ತೆ ನಂಬಿಕೆಯ ಸಂಶಯಗಳು, ನಾವು ಒಬ್ಬರನ್ನ ನಂಬಿರ್ತೀವಿ, ಅದಕ್ಕೆ ಒಂದು ಸಂಶಯದ ಮುಖಾಂತರ ಬಿರುಗಾಳಿಯಾಗಿ ನಮ್ಮ ಜೀವಿತದಲ್ಲಿ ಬರ್ಬೋದು. ಮತ್ತೆ ನೋವುಗಳು, ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ರೀತಿಯಾದ ಬಿರುಗಾಳಿಗಳು ಕಾಣಿಸುತ್ತೆ. ಹೌದಾ? ನಾನು ಯೇಸು ಸ್ವಾಮಿ ನೆನಪಿದ್ದೀನಿ, ನನ್ಗೆ ಏನು ಬರೋದಿಲ್ಲ ಅಂತ ಅನ್ಕೊಳ್ಳೋದು ಅದು ನಮ್ಮ ಮೂರ್ಖತನ ಆಗ್ತದೆ. ಅದು ನಿಜವಾಗ್ಲೂ ಆ ರೀತಿಯಲ್ಲ. ಯೇಸು ಸ್ವಾಮಿ, ಯಾಕೆಂದ್ರೆ ಯೇಸು ಸ್ವಾಮಿನ ನೆನಪಿದ್ರು ಯಾರು ಸಾಯಂಗಿಲ್ಲ ಅಂದಿದ್ರೆ ಎಲ್ಲರೂ ಬದುಕ್ಬೇಕಿತ್ತು, ಯಾಕೆ ಸಾಯ್ಬೇಕಾಗಿತ್ತು? ಯೇಸು ಸ್ವಾಮಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ತ ಲಾಜರನನ್ನ ಯೇಸು ಸ್ವಾಮಿ ಕರೆದ್ರು, ಮತ್ತೆ ಅವ್ನು ಸಾಯ್ಲಿಲ್ವಾ? ಮತ್ತೆ ಅವ್ನಿಗೆ ಸಾವು ಬಂತು. ಹಾಗಾಗಿ ಈ ಲೋಕದಲ್ಲಿ ನಾವು ಹೊಂದಿಕೊಳ್ಳೋದು ಅದು ಬರೀ ತಾತ್ಕಾಲಕ್ಕೆ ಮಾತ್ರವಾಗಿರ್ತದೆ ಹೊರತು ಅದು ನಮಗೆ ಕೊನೆ ತನಕ ಯಾವ್ದು ಈ ಲೋಕದಿಂದ ಸಿಗುವುದು ಯಾವ್ದು ಇರೋದಿಲ್ಲ. ಆದ್ರೆ ಈ ರೀತಿಯಾದ ಒಂದು ಸಮಸ್ಯೆಗಳು ನಮಗೆ ಬಂದು ನಮ್ಮನ್ನ ಪ್ರಶ್ನಿಸಿದ್ರು ಕೂಡ ಆ ಒಂದು ಬಿರುಗಾಳಿಯ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಯೇಸು ಸ್ವಾಮಿ ನಮ್ಮ ಜೊತೆ ಇದು ನಮ್ಮನ್ನ ನಡೆಸುವಾತನು ದೇವರಾಗಿದ್ದಾನೆ. ನಮ್ಗೆ ಅದು ವ್ಯತ್ಯಾಸ ಏನಂದ್ರೆ, ಆ ಬಿರುಗಾಳಿಗಳು ಬರುತ್ತೆ, ಆದ್ರೆ ಆ ವ್ಯತ್ಯಾಸಗಳೇನಂದ್ರೆ ಆ ಒಂದು ಅಸ್ಥಿವಾರವಾಗಿರ್ತದೆ. ಸೊ ನಮ್ಮ ಅಸ್ಥಿವಾರ ಚೆನ್ನಾಗಿದ್ರೆ ಏನೇ ಬಿರುಗಾಳಿ ತೊಂದರೆಗಳು ಬಂದ್ರು ಕೂಡ ನಾವೇನ್ ಮಾಡಲ್ಲ, ಸೋತೋಗೋದಿಲ್ಲ, ನಾವು ದುಃಖ ಪಡೋದಿಲ್ಲ, ನಮ್ಮ ಒಂದು ನಂಬಿಕೆನ ನಾವು ಕಳ್ಕೊಳ್ಳೋದಿಲ್ಲ. ನಮ್ಮ ಅಸ್ಥಿವಾರ ಸರಿ ಇಲ್ಲ ಅಂದಾಗ ಚಿಕ್ಕ ವಿಷಯ ಸಾಕು ದೇವರಿಂದ ನಮ್ಮನ್ನ ದೂರ ಮಾಡ್ಲಿಕ್ಕೆ. ಹಾಗಾಗಿ ಎಲ್ಲದಕ್ಕೂ ಮುಖ್ಯವಾದ ಒಂದು ಅಸ್ಥಿವಾರ ನಮ್ಮ ಜೀವಿತಕ್ಕೆ ತುಂಬಾ ಉಪಯೋಗವಾಗ್ತದೆ. ಯಾಕೆಂದ್ರೆ ಅದು ಬಲವಾದ ಅಸ್ಥಿವಾರವಾಗಿದ್ರೆ ಎಲ್ಲಾ ಪರಿಸ್ಥಿತಿಯಲ್ಲೂ ನಾವು ಬಲವಾಗಿರ್ತೇವೆ. ಆ ಒಂದು ಅಡಿಪಾಯ ಒಂದ್ ವೇಳೆ ಸ್ಥಿರವಾಗಿಲ್ಲ ಅಂದ್ರೆ ಎಲ್ಲಾ ವಿಷಯಗಳಲ್ಲೂ ನಾವು ಸೋತು ಹೋಗಿ ನಾವೆಲ್ಲದ್ರಲ್ಲೂ ನಾವು ಜಯ ಗಳಿಸದೆ ನಾವು ಜೀವಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಅಸ್ಥಿವಾರಗಳನ್ನ ನಾವು ಬಲಪಡಿಸ್ಕೊಂಡು ಬದುಕೋದು ಅದು ತುಂಬಾ ಮುಖ್ಯವಾದದ್ದು ನಾವು ದೇವರನ್ನ ನೆನಪಿರುವ ಪ್ರತಿಯೊಬ್ಬರಿಗೂ ಕೂಡ. ಸೊ ಯೇಸುವಿನ ಮೇಲೆ ನಿನ್ನ ಜೀವನವನ್ನು ಕಟ್ಟಿದರೆ ಬಿರುಗಾಳಿ ಬಂದ್ರೂ ಕೂಡ ನೀನು ಕುಸಿಯುವುದಿಲ್ಲ ಅಂತ. ಸೊ ನಮ್ಮ ಅಸ್ಥಿವಾರವನ್ನ ಯೇಸು ಸ್ವಾಮಿ ಮೇಲೆ ಇಟ್ಟಿದ್ರೆ ಯಾವ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಾವು ಕುಸಿದು ಹೋಗ್ಲಿಕ್ಕೆ ಅದು ಸಾಧ್ಯವಾಗೋದಿಲ್ಲ. ಯೇಸು ಸ್ವಾಮಿ ಏನಾಗಿದ್ದಾನೆ ಅಂದ್ರೆ ನಮ್ಮ ಜೀವಿತದಲ್ಲಿ ಆತನು ಒಬ್ಬ ಶಕ್ತಿ ಅಂತ ದೇವರಾಗಿದ್ದಾನೆ, ಆತನು ಭದ್ರತೆಯನ್ನ ಕೊಡುವ ದೇವರಾಗಿದ್ದಾನೆ. ಮತ್ತೆ ಆತನಲ್ಲಿ ನಮಗೆ ಯಾವುದೇ ರೀತಿಯಾದ ಒಂದು ನಿರಾಶೆಯನ್ನ ನಾವು ಹೊಂದದ ಒಂದು ದೇವರು ನಮ್ಮ ಯೇಸು ಸ್ವಾಮಿ ಆಗಿದ್ದಾನೆ. ಹಾಗಾಗಿ ನಾವು ನಮ್ಮ ಒಂದು ನಂಬಿಕೆಯನ್ನ, ನಮ್ಮ ತೊಂದರೆಗಳು, ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನಾವು ದೃಢವಾಗಿ ನಿಂತುಕೊಳ್ಳುವಾಗ ದೇವರು ನಮ್ಮನ್ನ ಆತನ ಒಂದು ಮಾರ್ಗದಲ್ಲಿ ನಡೆಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಸೊ ಕೀರ್ತನೆ 18:2 ಹೇಳುತ್ತದೆ, ಯೆಹೋವನು ನನ್ನ ಬಂಡೆ, ನನ್ನ ಕೋಟೆ, ನನ್ನ ರಕ್ಷಕನು ಆಗಿದ್ದಾನೆ. ಸೊ ಯೆಹೋವನು, ಯೇಸು ದೇವರು ನಮಗೆ ನಮ್ಮ ಬಂಡೆಯಾಗಿದ್ದಾನೆ, ಆತನು ನಮ್ಮ ಕೋಟೆ ಆಗಿದ್ದಾನೆ, ನನ್ನ ರಕ್ಷಕನು ದೇವರು ಆಗಿದ್ದಾನೆ.
ಸೊ ಇವೆ ಮೂರು ಕೂಡ ದೇವರು ನಮಗಾಗಿರುವಾಗ ಅದನ್ನ ಮೀರಿ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯವಿಲ್ಲ. ಬಂದ್ರು ಕೂಡ ಯಾರಿದ್ದಾರೆ ಆ ಒಂದು ಕೋಟೆಯಲ್ಲಿ? ಯೇಸು ಸ್ವಾಮಿ ಇದ್ದಾರೆ. ಇಲ್ಲಿ ನಾವು ಹೇಳೋ ವಿಷಯ ಏನಂದ್ರೆ, ಸಮಸ್ಯೆಗಳು ಬರೋದಿಲ್ಲ ಅಂತಲ್ಲ, ಬಂದ್ರು ಕೂಡ ದೇವರು ನಮ್ಮ ಜೊತೆ ಇದು ನಮಗೆ ಜ್ಞಾನ ತಿಳುವಳಿಕೆಯನ್ನ ಕೊಡ್ತಾರೆ. ನಾನು ಕೂಡ ಅನೇಕ ಸಮಸ್ಯೆಗಳನ್ನ ಎದುರು ನೋಡ್ತಾ ಇದ್ದೆ. ಒಂದ್ ಸಮಯದಲ್ಲಿ ನಾನು ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಸಮಯದಲ್ಲಿ ಎಲ್ಲಾ ಚಿಕ್ಕ ಪುಟ್ಟ ವಿಷಯಗಳಿಗೂ ನಾನು ಸೋತು ಹೋಗ್ತದೆ. ಯಾಕಂದ್ರೆ ನನ್ನ ಅಡಿಪಾಯ ದೇವರ ವಾಕ್ಯ ನನ್ನಲ್ಲಿ ಇರ್ಲಿಲ್ಲ, ದೇವ್ರ ಮೇಲೆ ನಂಬಿಕೆ ನಾನು ಇರ್ಲಿಲ್ಲ. ಆದ್ರೆ ನಾನು ಯೇಸು ಸ್ವಾಮಿ ಏನಾದ್ರು ನನ್ನ ದೇವರು, ನಮ್ಮ ತಂದೆ ತಾಯಿ ದೇವರು ನಂಬಿದ್ದಾರೆ ಅಂತ ನಾನು ಜೀವಿಸ್ತಾ ಇದ್ದೆ. ಅದು ನಿಜವಾಗ್ಲೂ ದೇವರನ್ನ ನಾನು ತಿಳ್ಕೊಂಡು ಆತನಿಗೋಸ್ಕರ ಜೀವಿಸ್ತಾ ಇರುವಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಬೇರೆ ರೀತಿ ಇರ್ತದೆ. ಯಾಕೆಂದ್ರೆ ಅದನ್ನ ಅನುಭವಿಸ್ತಿರುವವರು ನಾವಾಗಿರ್ತೇವೆ. ಹಾಗಾಗಿ ನಾವು ಬರೀ ಆತನನ್ನ ನಾವು ಕೋಟೆಯಾಗಿ ಇಟ್ಕೊಳ್ಳಿಲ್ಲ, ಆತನು ನಮ್ಮನ್ನ ರಕ್ಷಕನಾಗಿ ನಾವು ಇಟ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಯಾರಾದ್ರೂ ಬರ್ಬೋದು, ಹೌದಲ್ಲ? ಯೇಸು ಸ್ವಾಮಿ ನಮಗ್ ಕೋಟೆ ಆಗಿಲ್ಲ ಅಂದಾಗ ಆ ಕೋಟೆ ಒಳಗಡೆ ಯಾರು ಬರ್ಬೋದು? ಯಾರಾದ್ರೂ ಬರ್ಬೋದು, ಸೈತಾನನು ಬರ್ಬೋದು, ಈ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಬಂದು ನಮ್ಮನ್ನ ನಾವು ಪಡಿಸ್ಬೋದು. ಆದ್ರೆ ದೇವರು ನನ್ನ ಕೋಟೆ, ಆತನ ಬಿಟ್ಟು ನನ್ನ ಜೀವಿತದಲ್ಲಿ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯವಿಲ್ಲ ಎಂಬ ಒಂದು ನಿರೀಕ್ಷೆ, ನಂಬಿಕೆಯನ್ನು ಇಟ್ಕೊಂಡು ನಾವು ಜೀವಿಸುವಾಗ ನಾವು ನಿಜವಾಗ್ಲೂ ಆತನಲ್ಲಿ ಸುರಕ್ಷಿತರಾಗಿರ್ಲಿಕ್ಕೆ ನಮಗೆ ಸಹಾಯವಾಗ್ತದೆ. ಆತನು ನಮಗೆ ರಕ್ಷಣೆಯನ್ನ ಕೊಡುವ ದೇವರಾಗಿದ್ದಾನೆ. ಆತನನ್ನ ನಾವು ರಕ್ಷಕನಾಗಿ ನಾವು ನೋಡುವಾಗ ನಮ್ಮ ಎಲ್ಲಾ ಒಂದು ಕಷ್ಟಗಳಲ್ಲಿ ಆತನು ನಮ್ಮನ್ನ ರಕ್ಷಿಸಿ ನಮ್ಮನ್ನ ಮತ್ತೆ ಉನ್ನತ ಪರಿಸ್ಥಿತಿಯಲ್ಲಿ ನಮ್ಮನ್ನ ಇಡಲಿಕ್ಕೆ ದೇವರು ಶಕ್ತರಾಗಿರ್ತಾನೆ. ಸೊ ಮೂರನೇ ಒಂದು ಪಾಯಿಂಟ್ ನಾವು ನೋಡುವಾಗ, ಸೊ ಮರಳಿನ ಮೇಲೆ ಕಟ್ಟಬೇಡ, ಆದ್ರೆ ಕ್ರಿಸ್ತನ ಮೇಲೆ ಕಟ್ಟಿಕೊಳ್ಳಬೇಕು ಅಂತ. ಸೊ ನಾವು ಮರಳಿನ ಮೇಲೆ ಕಟ್ಟುವುದು ನಮಗೆ ಅವಾಗಲೇ ಗೊತ್ತಾಗಿದೆ, ಎಷ್ಟೋ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ವಾಕ್ಯದ ಕುರಿತು. ನಮ್ಗೆ ಮರಳಿನ ಮೇಲೆ ಕಟ್ಟುವಾಗ ಅದು ದೃಢವಾಗಿರೋದಿಲ್ಲ, ಅದು ಯಾವಾಗಲಾದ್ರೂ ಕುಸಿದು ಬಿದ್ದು ನಮ್ಮ ನಂಬಿಕೆಗೆ ಅದು ದೊಡ್ಡ ದ್ರೋಹವನ್ನ ಅದು ನಮ್ಗೆ ಮಾಡ್ತದೆ. ಹಾಗಾಗಿ ನಾವು ಮರಳನ್ನು ನೋಡುವಾಗ ಮರಳು ಅದು ಒಂದು ದುರ್ಬಲವಾದ ಒಂದು ಅಸ್ಥಿವಾರವಾಗಿರ್ತದೆ, ಹೌದಲ್ಲ? ಮರಳು ತುಂಬಾ ಸ್ಟ್ರಾಂಗ್ ಇರುತ್ತ, ಅದು ಬೇಗನೆ ಕುಸ್ತು ಬೀಳ್ತಾ ಇರುತ್ತೆ. ಒಂದ್ ವೇಳೆ ನೀವೇನಾದ್ರೂ ಕಟ್ತಾ ಇದ್ರು ಕೂಡ ಅದು ಬೇಗ ಕುಸ್ತು ಬೀಳ್ತಾ ಇರ್ತದೆ. ಮತ್ತು ಮರಳು ಗಾಳಿ ಬೀಸಿದರೆ ಅದು ಸರಿಯಾಗಿರೋಕ್ ಸಾಧ್ಯ ಇಲ್ಲ. ಗಾಳಿ ಬೀಸಿದ ತಕ್ಷಣ ಆ ಮರಳು ಅದು ಆರು ಹೋಗೋದನ್ನು ಕೂಡ ನಾವು ಚಿಕ್ಕದಾಗಿ ನೋಡ್ತಾ ಇರ್ತೀವಿ. ಹಾಗಾಗಿ ಮತ್ತೆ ಅದರಲ್ಲಿ ಕಟ್ಟಿದ ಮನೆಯನ್ನ ಉಳಿಯುವುದಿಲ್ಲ. ಅದರಲ್ಲಿ ಅದ್ರ ಮೇಲೆ ಕಟ್ಟಿದ ಮನೆ ಯಾವುದೇ ರೀತಿಯಾಗೂ ಕೂಡ ಅದು ಬಲವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಮರಳು ಮೇಲೆ ಕಟ್ಟಿದ ಮನೆ ಅಂದ್ರೆ ಅದು ದೇವರ ವಾಕ್ಯ ಕೇಳಿ ಅನುಸರಿಸದ ವ್ಯಕ್ತಿ ಆಗಿರ್ತದೆ. ಮರಳು ಮೇಲೆ ಕಟ್ಟಿರುವ ಮನೆ ಹೇಗಿರ್ತದೆ? ದೇವರ ವಾಕ್ಯವನ್ನ ಕೇಳ್ತೀವಿ, ಆದ್ರೆ ಅದನ್ನ ಅನುಸರಿಸದ ಒಂದು ವ್ಯಕ್ತಿತ್ವದ ಒಂದು ಜೀವಿತವಾಗಿ ಅದು ನಮ್ಗಿರ್ತದೆ. ಮತ್ತೆ ಮರಳು ಜೀವನದಲ್ಲಿ ಅಸ್ಥಿರತೆ ಮತ್ತು ದುರ್ಬಲತೆ ಮತ್ತು ವಿಧೇಯತೆ ಇಲ್ಲದನ್ನು ಅದು ನಮಗೆ ತೋರಿಸ್ತದೆ. ಮತ್ತೆ ಮರಳು ಮೇಲೆ ಯಾವುದೇ ರೀತಿ ನಂಬಿಕೆ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಮತ್ತೆ ಅದು ಅವಿಧೇಯತೆಯಾಗಿ ಇರುತ್ತೆ. ಈ ತರ ಇರ್ಬೇಕು ಅಂದ್ರೆ ಮರಳು ಯಾವುದೇ ರೀತಿ ಅದೇ ತರ ಇರ್ಲಿಕ್ಕೆ ಅದು ಸಾಧ್ಯವಿಲ್ಲ. ಹಾಗಾಗಿ ಈಗ ನಾವು ಬಂಡೆಯನ್ನು ಕುರಿತು ನಾವು ನೋಡಿದ್ವಿ, ಮರಳನ್ನು ಕುರಿತು ನೋಡಿದ್ವಿ. ಹಾಗಾಗಿ ಇವೆರಡು ಅದು ಯಾವುದು ನಿಜವಾಗ್ಲೂ ಒಂದು ಬಲವಾದದ್ದು ಅಂತ ನಮ್ಗೆ ಅನಿಸುತ್ತೆ, ಅದ್ರ ಮೇಲೆ ನಮ್ಮ ಅಸ್ಥಿವಾರನ ನಾವು ಇಡುವಾಗ ನಿಜವಾಗ್ಲೂ ದೇವರು ನಮಗೆ ನಮ್ಮ ಎಲ್ಲಾ ಒಂದು ಕಾರ್ಯಗಳಲ್ಲಿ ದೇವರು ನಮಗೆ ಸಹಾಯವನ್ನ ಮಾಡ್ಲಿಕ್ಕೆ ಶಕ್ತನಾಗ್ತಾನೆ. ಹಾಗಾಗಿ ಯೇಸು ಸ್ವಾಮಿ ಹೇಳುವುದಂದ್ರೆ, ಮೂರ್ಖನು ತನ್ನ ಮನೆಯನ್ನು ಮರಳು ಮೇಲೆ ಕಟ್ಟಿದನು, ಮತ್ತೆ ಮರಳು ದೃಢವಿಲ್ಲದ ಕಾರಣ ಏನಾಯ್ತು? ಅದು ನಾಶವಾಗಿ ಹೋಯ್ತು. ಹಾಗೆ ಮೂರ್ಖನಾಗಿ ನಾವು ಯಾವುದ್ರ ಮೇಲೂ ನಾವು ನಂಬಿಕೆ ಇಟ್ಕೊಂಡು ನಮ್ಮ ಒಂದು ಅಭ್ಯಾಸದ ಮೇಲಾಗಿರ್ಬೋದು, ನಮ್ಮ ಎಜುಕೇಶನ್ ಮೇಲಾಗಿರ್ಬೋದು, ಜನರ ಮೇಲೆ ನಮ್ಮ ಒಂದು ಭರವಸೆ ಇಟ್ಕೊಳ್ಳೋದು, ಇವೆಲ್ಲವೂ ಮರಳಿನ ಮೇಲೆ ಇಟ್ಕೊಂಡಿರೋ ಒಂದು ನಂಬಿಕೆ ಆಗಿದೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ಜನ ನನ್ಗೆ ಬೇಕು, ಈ ಕುಟುಂಬದವ್ರು ಬೇಕು ಅಂತ ಅವ್ರನ್ನ ನಾವು ಖುಷಿ ಪಡಿಸಕ್ಕೆ ನಾವು ಆಸೆ ಪಡ್ತೀವಿ. ಆ ವ್ಯಕ್ತಿ ನನ್ ಜೊತೆ ಇದ್ರೆ ನನ್ನ ಸಮಸ್ಯೆಗೆಲ್ಲ ಇವ್ರು ಆಗ್ತಾರೆ ಅಂತ. ಅಥವಾ ನಮ್ಮ ಗಂಡನ ಮೇಲೆ ನಾವು ನಂಬಿಕೆ ಇಡ್ತೇವೆ, ಅಥವಾ ಮಕ್ಕಳು ತಂದೆ ತಾಯಿ ಮೇಲೆ ಇಡೋದು, ಅಥವಾ ಅವ್ರಿಗಿರೋ ಎಜುಕೇಶನ್ ಮೇಲೆ, ಸರ್ಟಿಫಿಕೇಟ್ ಮೇಲೆ, ಹೀಗೆ ಎಲ್ಲಾದ್ರ ಮೇಲೂ ಅವರ ಅಸ್ಥಿವಾರ ಇರ್ತದೆ. ಅವೆಲ್ಲವೂ ಮರಳು ರೀತಿ, ಹೌದಲ್ಲ? ಒಂದು ಅಸ್ಥಿವಾರಗಳು ಒಂದು ಮರಳು ರೀತಿ, ಅದು ಯಾವುದೇ ರೀತಿಯಾದ ಒಂದು ಬಲವನ್ನ ಕೊಡೋದಿಲ್ಲ. ನಿಜವಾಗ್ಲೂ ನಾವೇನ್ ಮಾಡ್ಬೇಕು ಅಂದ್ರೆ, ಯೇಸು ಸ್ವಾಮಿಯನ್ನ ನಾವು ಸಂಪೂರ್ಣವಾಗಿ ನನ್ನ ಜೀವಿತದಲ್ಲಿ ಏನೇ ಆದ್ರೂ ಪರವಾಗಿಲ್ಲ ದೇವ್ರೆ, ನನ್ನ ಒಂದು ಅಸ್ಥಿವಾರ ನಿನ್ನ ಮೇಲಿದೆ ದೇವ್ರೆ. ನಾನು ಎಷ್ಟೇ ಸ್ಟ್ರಾಂಗ್ ಆಗಿ ಬಲವಂತನಾಗಿ ನಾವು ಕಾಣ್ಬೋದು, ಬಲವಂತನಾಗಿ ನಾವು ಇರ್ಬಹುದು, ಆದ್ರೆ ನೀನಿಲ್ಲದ ಜೀವಿತ ಅದು ಯಾವಾಗ್ಲಾದ್ರೂ ಏನಾದ್ರೂ ಆಗ್ಬೋದು ದೇವ್ರೆ ಅಂತ ನಾವು ನಮ್ಮ ಸಂಪೂರ್ಣವಾದ ಒಂದು ಸ್ಥಿರತೆಯನ್ನ ನಾವು ದೇವರ ಮೇಲೆ ಹಾಕ್ಬೇಕಾಗ್ತದೆ. ನೀವು ನೋಡ್ತೀರಾ, ಒಬ್ಬೊಬ್ರು ಮನೆ ಕಟ್ಟುವಾಗ ಎಷ್ಟು ರೀತಿ ಅವರು ಫೌಂಡೇಶನ್ ಸ್ಟ್ರಾಂಗ್ ಆಗಿ ಕಟ್ತಾ ಇರ್ತಾರೆ. ಹಾಗಾಗಿ ಈ ರೀತಿಯಾಗಿ ನಾವು ಎಷ್ಟು ಸಮಯವನ್ನ ಕೊಟ್ಟು, ಎಷ್ಟು ಒಂದು ಮನಸ್ಥಿತಿಯನ್ನ ಅವ್ರು ಹಾಕಿ ಆ ಮನೆಯನ್ನ ಕಟ್ತಾರೆ, ಅಷ್ಟು ಅದು ಬೆಲೆ ಬಾಳುತ್ತದೆ. ಅದೇ ರೀತಿಯಾಗಿ ನಮ್ಮ ಜೀವಿತ
ಬರೀ ನಾವು ಸಭೆಗೆ ಬಂದು ನಾವು ಓದ್ರಿಂದ ನನ್ನನ್ನ ದೇವರು ಆಶೀರ್ವದಿಸ್ತಾರೆ, ನನ್ನ ಜೀವಿತ ಬದಲಾವಣೆ ಆಗ್ತದೆ ಅಂತ ನಾವು ಅನ್ಕೊಳ್ಳೋದು ತಪ್ಪಾಗ್ತದೆ. ನಿಜವಾಗ್ಲೂ ದೇವರ ಸಮ್ಮುಖಕ್ಕೆ ನಾವು ಬರಬೇಕು, ದೇವರ ವಾಕ್ಯವನ್ನ ನಾವು ಅನುಸರಿಸಿ ನಾವು ನಡಿಬೇಕಾಗ್ತದೆ. ದೇವರ ವಾಕ್ಯ ಈ ರೀತಿನೇ ಹೇಳ್ತಾ ಇದೆ, ನಾವು ಈ ರೀತಿನೇ ಫಾಲೋ ಮಾಡ್ಲೇಬೇಕಾಗ್ತದೆ. ಅವಾಗ ನಿಜವಾಗ್ಲೂ ನಮ್ಮ ಸ್ಥಿರತೆ ದಿನ ದಿನಕ್ಕೂ ಅದು ಗಟ್ಟಿಯಾಗಿ ಎಂತ ಪರಿಸ್ಥಿತಿಯಲ್ಲೂ ಕೂಡ ಅದು ಅಲ್ಲಾಡ್ಲಿಕ್ಕೆ ಅಥವಾ ಅದು ಕಳ್ಕೊಳ್ಳಿಕ್ಕೆ ಸಾಧ್ಯವಾಗುದಿಲ್ಲ. ಹಾಗಾಗಿ ನಮ್ಮ ಸ್ಥಿರತೆಯನ್ನ ನಾವು ಯೇಸು ಸ್ವಾಮಿಯ ಮೇಲೆ ಮಾತ್ರ ಹಾಕುವಾಗ ನಿಜವಾಗ್ಲೂ ನೀವು ಅನೇಕ ಜನರಿಗೆ ನೀವು ಸಾಕ್ಷಿಯಾಗಿ ಇರ್ತೀರ. ನೀವು ಅವ್ರು ಹೇಳ್ಬೋದು, ನೀನಿಷ್ಟು ಧೈರ್ಯದಿದೆಯಲ್ಲ, ನಿನ್ನಿಂತ ಪರಿಸ್ಥಿತಿಯಲ್ಲಿ ನೀನಿಷ್ಟು ಬಲವಾಗಿ ನಿಂತಿದೆಯಲ್ಲ, ಇದೇನ್ ಕಾರಣ ಅಂತ ಅವ್ರು ಕೇಳುವಾಗ ನಾವು ಯಾರನ್ನ ಘನಪಡಿಸ್ಬೋದು? ಆ ಸಮಯದಲ್ಲಿ ಯೇಸು ಸ್ವಾಮಿಯನ್ನ ನಾವು ಘನಪಡಿಸ್ಬೋದು. ಇಂಥ ಪರಿಸ್ಥಿತಿಯಲ್ಲೂ ನೀವು ಯಾವ ರೀತಿ ಇದ್ದೀರಾ, ಯಾವ ರೀತಿ ಈ ರೀತಿ ಒಂದು ಸ್ಮೈಲ್ ಕೊಟ್ಕೊಂಡು ಖುಷಿಲಿ ಇದ್ದೀರಾ ಅಂತ. ನಮ್ಮ ಪರಿಸ್ಥಿತಿಗಳನ್ನ ನೋಡಿ ನಾವು ಎದುರೋದ್ಕಿಂತ ನಾವು ಎಲ್ಲಾ ಪರಿಸ್ಥಿತಿಯಲ್ಲೂ ದೇವರು ನನ್ನೊಟ್ಟಿಗೆ ಇದ್ದಾನೆ ಎಂಬುದು ಭರವಸೆಯಿಂದ ನಾವು ಹೋಗುವಾಗ ಎಲ್ಲಾ ಸಮಯದಲ್ಲೂ ಕೂಡ ದೇವರು ನಮ್ಮ ಜೊತೆ ಇರ್ತಾರೆ. ನಮ್ಮ ಕಣ್ಣು ಕಾಣೋದಿಲ್ಲ, ಆದ್ರೆ ಯು ಕ್ಯಾನ್ ಫೀಲ್ ದಟ್. ಅದನ್ನ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತೀವಿ. ನಮ್ಮ ಜೀವಿತದಲ್ಲಿ ಆಗುವ ಎಲ್ಲ ಕಾರ್ಯಗಳು ಆತನಿಗೆ ಗೊತ್ತಿರುವ ಕಾರ್ಯವಾಗಿದೆ. ಹಾಗಾಗಿ ನಾವು ಯೇಸು ಸ್ವಾಮಿಯನ್ನ ನಮ್ಮ ಜೀವಿತದ ಒಳಗೆ ನಾವು ಅಲೋವ್ ಮಾಡ್ಬೇಕಾಗ್ತದೆ. ಬರೀ ನಾವು ಈ ವಿಷಯಕ್ಕೆ ಮಾತ್ರ ದೇವ್ರೆ ನೀನು ಜವಾಬ್ದಾರನಾಗಿ, ಈ ವಿಷಯಕ್ಕೆ, ನನ್ನ ಪರ್ಸನಲ್ ವಿಷಯಕ್ಕೆ ನೀನ್ ತಲೆ ಕೆಡ್ಸ್ಕೋಬೇಡ ದೇವ್ರೆ ಅಂತ ನಾವು ಮನುಷ್ಯರನ್ನ ಯಾವ ರೀತಿ ನಾವು ಒಂದೊಂದು ಪ್ಲೇಸ್ ಅಲ್ಲಿ ನಾವು ಅವ್ರಿಗೆ ಫ್ರೀಡಮ್ ಕೊಡ್ತೀವಿ ನಮ್ಮ ಜೀವಿತದಲ್ಲಿ, ಅದೇ ರೀತಿ ನಾವು ಯೇಸು ಸ್ವಾಮಿಗೆ ಕೊಡಕ್ ಆಗೋದಿಲ್ಲ. ನಮ್ಮ ಎಲ್ಲಾ ರೀತಿಯಲ್ಲೂ, ನಮ್ಮ ಪರ್ಸನಲ್ ಆಗಿರ್ಬೋದು, ನಮ್ಮ ಹಣಕಾಸು ಆಗಿರ್ಬೋದು, ನಮ್ಮ ಒಂದು ಇರುವ ನಮ್ಮ ತಾಲಂತುಗಳಾಗಿರ್ಬೋದು, ನಮ್ಮ ಕುಟುಂಬ, ನಮ್ಮ ಸಂಬಂಧಗಳು, ಎಲ್ಲಾದ್ರಲ್ಲೂ ಯೇಸು ಸ್ವಾಮಿಯನ್ನ ನಾವು ಮುಖ್ಯವಾಗಿ ಇಟ್ಕೊಳ್ಳುವಾಗ ಎಲ್ಲದ್ರಲ್ಲೂ ಸ್ಟ್ರಾಂಗ್ ಅಡಿಪಾಯ ಇದ್ದೇ ಇರ್ತದೆ. ಅವಾಗ ನಿಜವಾಗ್ಲೂ ಎಲ್ಲವೂ ಒಳ್ಳೆ ರೀತಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾನು ಏನ್ ಮಾಡಿದ್ರು ಕೂಡ ನನ್ನ ಅನುಭವ ಈ ನಡುವೆ ಏನಂದ್ರೆ, ನಾನು ನಿಜವಾಗ್ಲೂ ಹೇಳೋದು, ಏನಾದ್ರೂ ಒಂದು ಊಟ ತಿನ್ಬೇಕು ಅಂದ್ರೂ ಕೂಡ ಎಷ್ಟೇ ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸವಾಗಿ ಎಲ್ಲವನ್ನು ಕೂಡ ನಾನು ದೇವರನ್ನೇ ದೃಷ್ಟಿಸಿ ನೋಡ್ತಾ ಇರ್ತೀನಿ ಹೊರತು ನಾನು ಯಾವ್ದು ಕೂಡ ನಂದೇ ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ನಮ್ಮ ಜೀವಿತದಲ್ಲಿ ಅದಕ್ಕೆ ದೇವರು ಕೊಟ್ಟಿರುವ ಪ್ರತಿಯೊಂದು ಕಾರ್ಯಕ್ಕೂ ನಾವು ಕೃತಜ್ಞತೆಯವರಾಗಿ, ಎಲ್ಲದಕ್ಕೂ ಆತನ ಒಂದು ಅಡಿಪಾಯವನ್ನಾಗಿ, ಆತನೇ ನನ್ನ ಜೀವಿತಕ್ಕೆ ಅಸ್ತಿವಾರ ಅಂತ ನಾವು ಹೇಳುವಾಗ ನಿಜ ಆ ಒಂದು ಸಂತೋಷನೇ ಬೇರೆ ಇರ್ತದೆ. ನಾವು ಕಂಪ್ಲೇಂಟ್ ಮಾಡ್ಕೊಂಡು ಜೀವಿಸ್ತಾ ಇರುವಾಗ ನಾವ್ ಯಾವ್ದನ್ನು ಕೂಡ ನಾವು ಬಲವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ದೇವರಲ್ಲಿ ನಾವು ಹೊಂದಿಕೊಳ್ಳೋದೇನಂದ್ರೆ, ದೇವರೇ ನನ್ನ ಜೀವಿತದ ಅಸ್ತಿವಾರವನ್ನ ನೀನು ಬಲಪಡಿಸಿ, ಅದು ಎಂತ ಪರಿಸ್ಥಿತಿ ಆದ್ರೂ ಪರವಾಗಿಲ್ಲ, ನಾನು ನಿನ್ನ ಮೇಲೆ ನಾನು ನಂಬಿಕೆನ ಇಡ್ತೇನೆ, ನೀನು ನನ್ನ ಒಂದು ಫೌಂಡೇಶನ್, ಒಂದು ಅಸ್ತಿವಾರವಾಗಿರು ದೇವ್ರೆ ಅಂತ ನಾವು ದೇವರನ್ನ ದಿನನಿತ್ಯ ಆತನನ್ನ ನಾವು ಆಹ್ವಾನಿಸ್ಬೇಕು ನಮ್ಮ ಜೀವಿತದಲ್ಲಿ. ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ, ನಾನು ನಿನ್ನ ಮೇಲೆ ನಂಬಿಕೆ ಇಡ್ತಾ ಇದ್ದೀನಿ. ಈ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ನಾನು ನಿನ್ನ ಮೇಲೆ ನಂಬಿಕೆ ಇಡ್ತಾ ಇದ್ದೀನಿ ದೇವ್ರೆ. ಈ ಒಂದು ವಿಷಯದ ಕುರಿತು ನಾನು ಮಾತನಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನೀ ನನ್ಗೆ ಸಹ ಚಿಕ್ಕ ವಿಷಯದಿಂದ ಎಲ್ಲಾ ಕಾರ್ಯಗಳನ್ನ ನೀವು ಪ್ರಾಕ್ಟೀಸ್ ಅಭ್ಯಾಸ ಮಾಡ್ತಾ ಇರುವಾಗ, ದೇವರ ಹಸ್ತಕ್ಕೆ ಒಪ್ಪಿಸ್ಕೊಂಡು ಮಾಡುವಾಗ ನಿಮ್ಮ ಜಯನೇ ಬೇರೆ ಇರ್ತದೆ. ಅದೇನೇ ಒಂದ್ ವೇಳೆ ನೀವು ಅನ್ಕೊಂಡಂಗೆ ಆಗದೆ ಇರ್ಬಹುದು, ಆದ್ರೂ ಕೂಡ ಅಲ್ಲಿ ಯಾರು ಇರ್ತಾರೆ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ, ಸಮಾಧಾನ ಕೊಡ್ಲಿಕ್ಕೆ? ದೇವರು ಇರ್ತಾರೆ. ಆ ಒಂದು ಡಿಫ್ರೆನ್ಸಸ್ ಅನ್ನ ನಾವು ಕಲಿತು ನಾವು ದೇವರಲ್ಲಿ ನಾವು ಬೆಳೆಯುವಾಗ ನಮಗಿರುವ ಒಂದು ಸಮಾಧಾನನೇ ಬೇರೆ ಆಗಿರ್ತದೆ. ಹಾಗಾಗಿ ನಾವು ದೇವರ ವಾಕ್ಯವನ್ನ ನಾವು ಬರೀ ಕೇಳ್ಕೊಂಡು ನಾವು ಬಿಟ್ಟು ಬಿಡೋದಲ್ಲ, ಆದ್ರೆ ಆ ವಾಕ್ಯ ತಕ್ಕಂತೆ ನಾವು ಫಾಲೋ ಮಾಡ್ಬೇಕಾಗ್ತದೆ. ಆ ವಾಕ್ಯದ ಕುರಿತು ನಾವು ಈ ವಾರವೆಲ್ಲ ನಾವು ಯೋಚಿಸ್ಬೇಕು. ದೇವ್ರೆ, ಈಗ ನಾವು ಈ ವಾಕ್ಯವನ್ನ ನಾವು ಓದಿದ್ದೇವೆ, ಇದರಲ್ಲಿ ಕೇಳಿದ್ದೇವೆ, ದೇವರನ್ನ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು, ಹೋಗ್ಬಿಡೋದಲ್ಲ. ಆದ್ರೆ ದಿನನಿತ್ಯ ನಾವು ದೇವರೇ ನೀನು ನನ್ನ ಜೀವಿತಕ್ಕೆ ಅಡಿಪಾಯವಾಗಿ, ಮನೆ ನಾನು ಇವಾಗ ಒಂದ್ ಮನೆ ನೀವು ಜೀವಿಸ್ತಾ ಇದ್ದೀರಾ, ನೀವು ಒಂದ್ ವೇಳೆ ಅಫ್ಟಿಯರ್ ಮನೇಲಿ ನೀವು ಈ ತರ ಮನೆ ಇದೆ ಅಂದ್ರೆ ನೀವು ಜೀವಿಸ್ತಾ ಇದ್ದೀರಾ ಅಂದ್ರೆ ನೀವು ಯಾವ ಧೈರ್ಯದ ಮೇಲೆ ಇದ್ದೀರಾ? ಸುಮ್ನೆ ಹೇಗೋ ನಾವು ಜೀವಿಸ್ತಾ ಇಲ್ಲ, ನಮಗ್ ಗೊತ್ತು ಏನೋ ಒಂದು ಸ್ಟ್ರಾಂಗ್ ಆಗಿ ನಮ್ ಮನೇನ ಇಟ್ಕೊಂಡಿದೆ, ಅದಕ್ಕೆ ನಾನು ಸಮಾಧಾನದಲ್ಲಿ ಮಲ್ಕೋಬಹುದು, ಸಮಾಧಾನದಲ್ಲಿ ಊಟ ಮಾಡ್ಬೋದು. ಯಾಕೆಂದ್ರೆ ಆ ಒಂದು ನಂಬಿಕೆಯಿಂದ ಮಾತ್ರ ನೀವು ಜೀವಿಸ್ಲಿಕ್ಕೆ ಸಾಧ್ಯ. ಈಗ ನಾವು 3ನೇ ಅಫ್ಟಿಯರ್ ಅಲ್ಲಿ ಇದ್ದೀವಿ, ಸೊ ಯಾ ನಂಬಿಕೆಯಲ್ಲಿ ನಾನು ಇದ್ದೀನಿ. ಒಬ್ಬೊಬ್ರು 19ನೇ ಫ್ಲೋರ್ ಅಲ್ಲೆಲ್ಲ ಇರ್ತಾರೆ, ಯಾವ ರೀತಿ ಇರ್ಲಿಕ್ಕೆ ಸಾಧ್ಯ ಅವರೆಲ್ಲ? ಆ ಒಂದು ಅಡಿಪಾಯದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಜೀವಿತದಲ್ಲಿ ನಾವೊಂದು ಧೈರ್ಯವಾಗಿ ನಾವು ಜೀವಿಸ್ಬೇಕು, ಧೈರ್ಯವಾಗಿ ನಾವು ಬದುಕಬೇಕು ಅಂದ್ರೆ ನಮ್ಮ ಅಸ್ತಿವಾರವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಿಜವಾಗ್ಲೂ ನನ್ನ ಅಸ್ತಿವಾರ ನಾನು ಯಾವ್ದ್ರ ಮೇಲೆ ಇಟ್ಕೊಂಡಿದೀನಿ? ಬರೀ ನನ್ನ ಮಾತುಗಳಿಂದಲ, ನನ್ನ ಒಂದು ಜಂಬದ ಮಾತುಗಳಿಂದಲ, ಅಥವಾ ನನ್ನ ಹಣದಿಂದಲ, ಅಥವಾ ನನ್ನ ಇರುವ ಒಂದು ವಿದ್ಯಾಭ್ಯಾಸ, ನನಗಿರುವ ಒಂದು ಸ್ಟ್ರಾಂಗ್, ನಾನು ಬಲವಾಗಿದ್ದೀನಿ ಅದಕ್ಕೋಸ್ಕರ ಯಾವುದೂ ಇಲ್ಲ. ಯೇಸು ಸ್ವಾಮಿ ಮಾತ್ರ ನಮ್ಮ ಒಂದು ಅಡಿಪಾಯವಾಗಿದ್ದಾಗ ಮಾತ್ರ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ದೇವರ ವಾಕ್ಯ ನಾವು 3 ವಿಷಯವನ್ನ ನಾವು ಕೇಳಿದ್ದೇವೆ ದಿನದಲ್ಲಿ.
ನಿಜವಾಗ್ಲೂ ಮರಳಿನ ಮೇಲೆ ಕಟ್ಟಬೇಡ, ಆದ್ರೆ ಕ್ರಿಸ್ತನ ಮೇಲೆ ಕಟ್ಕೋಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಮರಳಿನ ಮೇಲೆ ಕಟ್ಕೊಳ್ಳೋದು ಅದು ಯಾವಾಗ್ಲಾದ್ರೂ ಏನಾದ್ರೂ ಆಗ್ಬೋದು. ಯಾವುದೇ ನಿರೀಕ್ಷೆ ಇಲ್ಲದ್ದು ಒಂದು ಮುಂದಿನ ಒಂದು ವಿಷಯದ ಕುರಿತು ಅರ್ಥ ಮಾಡ್ಕೊಳ್ಳೋದ ಒಂದು ಜೀವಿತ. ಅದೇ ಕ್ರಿಸ್ತನು ನಮಗೆ ಇರುವಾಗ ನಾವು ನಿಜವಾಗ್ಲೂ ಎಲ್ಲವನ್ನ ನಾವು ಧೈರ್ಯವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಎಲ್ಲವೂ ಈ ಲೋಕದಲ್ಲಿರುವುದು ಎಲ್ಲವೂ ಕೂಡ ತಾತ್ಕಾಲಿಕವಾದದ್ದು, ಯಾವುದೇ ರೀತಿ ಆಗಿರ್ಬೋದು. ಆದ್ರೆ ಯೇಸು ನಮ್ಮ ಅಸ್ತಿವಾರವಾಗಿರುವಾಗ ಮಾತ್ರ ಅದು ಮುಂದೆ ನಮ್ಮನ್ನ ಒಳ್ಳೆ ರೀತಿ ನಡೆಸಲಿಕ್ಕೆ ಅದು ಸಹಾಯವಾಗ್ತದೆ. ಹಾಗಾಗಿ ಯೇಸು ಕ್ರಿಸ್ತನ ಮೇಲೆ ನಾವು ಜೀವನ ಕಟ್ಟಿದಾಗ ಅದು ಸ್ಥಿರವಾಗಿರ್ಲಿಕ್ಕೆ ಸಾಧ್ಯವಾಗ್ತದೆ. ಅದರ ರೀತಿಯಲ್ಲಿ ನಮಗೆ ಸಮಾಧಾನ, ಸಂತೋಷ, ಶಾಂತಿಯನ್ನ ದೇವರು ನಮಗೆ ದಿನನಿತ್ಯ ಒದಗಿಸ್ಲಿಕ್ಕೆ ಸಹಾಯ ಮಾಡ್ತೇನೆ. ಸೊ ನಮ್ಮ ಜೀವನದ ನಿರ್ಧಾರಗಳು ಮತ್ತೆ ನಮ್ಮ ಎಲ್ಲ ಯೋಚನೆಗಳನ್ನ ನಾವು ದೇವರ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು, ದೇವರನ್ನ ಮುಂದೆ ಇಟ್ಕೊಂಡು ನಾವು ಹಿಂದೆ ಹೋಗ್ಬೇಕಾಗ್ತದೆ. ಅವಾಗ ನಾವು ಒಳ್ಳೆಯದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ದೇವರ ಒಂದು ವಾಕ್ಯಗಳು ನಾನು ಓದ್ಲಿಕ್ಕೆ ಇಷ್ಟಪಡ್ತೇನೆ. ಇದು ತುಂಬಾ ಒಂದು ಧೈರ್ಯವನ್ನ ಕೊಡುವ ಒಂದು ವಾಕ್ಯವಾಗಿರ್ತದೆ. ಸೊ ಈ ವಾಕ್ಯಗಳನ್ನ ನಾವು ಕೇಳೋಣ. ದೇವರ ವಾಕ್ಯವು ನಮಗೆ ಎಷ್ಟು ಬಲವನ್ನ ಕೊಡುತ್ತದೆ ಎಂದು ನಾವು ಯೇಸು ಸ್ವಾಮಿ ವಾಕ್ಯ ಹೇಳುತ್ತದೆ ಏನಂದ್ರೆ, ಯೇಸು ಕ್ರಿಸ್ತನೇ ನಮಗೆ ಅಸ್ತಿವಾರವಾಗಿದ್ದಾನೆ. ಆತನು ಹಾಕಿಲ್ಲದ ಒಂದು ಅಸ್ತಿವಾರವು ಇನ್ಯಾರು ಕೂಡ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಮಾತ್ರ ಅಸ್ತಿವಾರವನ್ನ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಹೊರತು ಯಾರು ಕೂಡ ಬೇರೆ ಯಾರು ನಮ್ಗೆ ಅಸ್ತಿವಾರನ ಹಾಕ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಯೆಹೋವನಲ್ಲಿ ನಾವು ಸದಾ ಭರವಸವನ್ನ ಇಡುವಾಗ ಆತನು ನಮಗೆ ಆಶ್ರಯ ಗಿರಿಯಾಗಿರ್ತಾರೆ. ನಾವು ಭರವಸೆಯನ್ನ ದೇವರಲ್ಲಿ ಇಡದೆ ಇರುವಾಗ ನಮ್ಮ ಒಂದು ಆಶ್ರಯ ದೇವರಾಗ್ಲಿಕ್ಕೆ ಸಾಧ್ಯವಾಗಿರೋದಿಲ್ಲ. ನಾವ್ ಯಾವ್ದ್ರ ಮೇಲೆ ಭರವಸೆ ಇಟ್ಟಿದೀವಿ ಅದು ನಮಗೆ ಆಶ್ರಯವಾಗಿರುತ್ತೆ. ಆತನೇ ನಮಗೆ ಶರಣನಾಗಿದ್ದಾನೆ, ಆತನು ನಮಗೆ ರಕ್ಷಕನಾಗಿದ್ದಾನೆ, ಮತ್ತೆ ಆತನು ನಮಗೆ ದುರ್ಗವೂ ಆಗಿದ್ದಾನೆ. ನಾವು ಕದಲುವ ಒಂದು ಅವಶ್ಯಕತೆ ಅಂದ್ರೆ ಭಯ ಪಡುವ ಒಂದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿ ನಮಗೆ ಎಲ್ಲವೂ ಆಗಿದ್ದು ನಮ್ಮನ್ನ ನಡೆಸ್ತಾನೆ. ಹಾಗಾಗಿ ವಾಕ್ಯಗಳನ್ನ ನಾವು ಓದುವಾಗ ನಮ್ಗೆ ಅರ್ಥ ಆಗ್ತದೆ, ನಿಜವಾಗ್ಲೂ ದೇವರು ನಮ್ಗೆ ಎಷ್ಟು ನಮ್ಮನ್ನ ಪ್ರೀತಿಸುತ್ತಾನೆ, ಎಷ್ಟು ನಮ್ಮ ಮೇಲೆ ಆತನು ಕಾಳಜಿಯನ್ನ ಇಟ್ಟಿದ್ದಾನೆ ಅಂತ. ನಾವು ದೇವರ ವಾಕ್ಯವನ್ನ ಕೇಳದೆ ಇರುವಾಗ, ಪ್ರಾರ್ಥನೆಯನ್ನ ಮಾಡದೇ ಇದ್ದಾಗ ನಾವು ಆತನ ಸಂಬಂಧದಲ್ಲಿ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ. ನಿಜವಾಗ್ಲೂ ನಾವು ದೇವರಲ್ಲಿ ನಾವು ಒಳ್ಳೆ ಸಂಬಂಧ ನಮ್ಗೆ ಚೆನ್ನಾಗಿರ್ಬೇಕು. ನಮ್ಮ ಸಂಬಂಧ ಅಂದಾಗ ನಾವು ದೇವರೊಟ್ಟಿಗೆ ದಿನ ಪ್ರಾರ್ಥಿಸ್ಬೇಕು, ದೇವರ ವಾಕ್ಯವನ್ನ ನಾವು ಕೇಳಲೇಬೇಕಾಗ್ತದೆ. ಇಲ್ಲ ಅಂದ್ರೆ ಈಗ ನಮ್ಮ ಕುಟುಂಬದವ್ರ ಜೊತೆ ಈಗ ವರ್ಷಕ್ಕೊಂದ್ಸರಿ ನಾವು ಮಾತಾಡ್ತೀವ, ಒಂದ್ ವಾರಕ್ಕೊಂದ್ಸರಿ ಮಾತಾಡ್ತೀವ, ನಿಮ್ ತಂದೆ ತಾಯಿ ಜೊತೆ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆ, ಮಕ್ಳ ಜೊತೆ ಹೇಳಿ ಡೈಲಿ ದಿನನಿತ್ಯವೂ ಕೂಡ ನಾವು ನಮ್ಮ ಕುಟುಂಬದವ್ರ ಜೊತೆ ಮಾತಾಡ್ತೀವಿ. ಯಾಕೆಂದ್ರೆ ಇದು ಸಂಬಂಧ ಅಲ್ಲ, ನಾವು ಜೊತೆಯಾಗಿರ್ಬೇಕು ಅಂತ. ಹಾಗಾಗಿ ದೇವರೊಟ್ಟಿಗೆ ನಾವು ಬರೀ ಒಂದು ವಾರಕ್ಕೊಂದ್ಸರಿ, 2 ದಿನಕ್ಕೊಂದ್ಸರಿ, 3 ದಿನಕ್ಕೊಂದ್ಸರಿ ಸಮಯ ಇರುವಾಗ ನಾನು ಪ್ರಾರ್ಥಿಸ್ತೀನಿ ಅನ್ಕೊಂಡ್ರೆ ಅದು ಸಾಧ್ಯ ಆಗುತ್ತಾ? ದೇವರ ಸಂಬಂಧ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಅದು ದಿನನಿತ್ಯದ ಒಂದು ಅಭ್ಯಾಸವಾಗಿದ್ದಾಗ ನೀವು ನಿಜವಾಗ್ಲೂ ನಿಮ್ಮಲ್ಲೇ ಒಂದು ಅನಿಸುತ್ತೆ, ಈ ಸಂತೋಷ, ಈ ಸಮಾಧಾನ ನಾನು ಯಾವತ್ತೂ ಹೊಂದ್ಕೊಂಡಿಲ್ಲ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬಂದೇ ಬರ್ತದೆ. ನಿಜವಾಗ್ಲೂ ನೀವು ಟ್ರೈ ಮಾಡಿ ನೋಡ್ರಿ. ದಿನನಿತ್ಯ ಇದು ಸುಮ್ಮನೆ ಪ್ರಾಕ್ಟೀಸ್, ಒಂದು ಪದ್ಧತಿಯಾಗಿ ನಾವು ಮಾಡ್ಬಾರ್ದು. ಪದ್ಧತಿ ಅಂದ್ರೆ ಏನೋ ಬೈಬಲ್ ಓದ್ಬೇಕು, ಏನೋ ಪ್ರಾರ್ಥಿಸ್ಬೇಕು, ಇದು ರೂಲ್ಸ್ ರೆಗ್ಯುಲೇಷನ್ ಅನ್ಕೊಂಡ್ ಮಾಡುವಾಗ ನಾವು ನಿಜವಾಗ್ಲೂ ಆತನ ಪ್ರಸನ್ನತೆನ ಹೊಂದ್ಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಇದನ್ನ ನಾವ್ ಹೇಗ್ ಮಾಡ್ಬೇಕು ಅಂದ್ರೆ, ಇದು ನನ್ನ ಸಂಬಂಧ, ದೇವರೊಟ್ಟಿಗೆ ನನಗೆ ಬೇಕಾಗಿರುವ ಸಂಬಂಧ ಮುಖ್ಯ, ಆತನೇ ನನಗೆಲ್ಲ ಅನ್ನೋ ಒಂದು ಭಾವನೆಯಿಂದ ದಿನನಿತ್ಯ ನೀವು ಮಾಡುವಾಗ ನಿಮ್ಮಲ್ಲಿ ಎಷ್ಟು ಸಂತೋಷ ಕೊಡ್ತದೆ ಅಂದ್ರೆ ಅಷ್ಟು ತೃಪ್ತಿಯನ್ನ ನಮಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಇವತ್ತು ನಾವೊಂದು ನಿರ್ಧಾರ ಮಾಡೋಣ, ಏನಂದ್ರೆ ನಮ್ಮ ಜೀವನವನ್ನು ಬಂಡೆಯಾದ ಯೇಸು ಕ್ರಿಸ್ತನ ಮೇಲೆ ನಾವು ಕಟ್ಟಿಕೊಳ್ಳೋಣ. ಮತ್ತು ಯಾವಾಗ ನಾವು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನ ವಾಕ್ಯವನ್ನು ಅನುಸರಿಸ್ತಾವೋ ಆವಾಗ ನಾವು ನಮ್ಮ ಜೀವನವನ್ನು ಅಸ್ಥಿರವಾಗಿ ನಾವು ದೇವರನ್ನ ನಾವು ಇಟ್ಕೊಳ್ಳುವಾಗ ನಾವು ಇನ್ನೂ ಫಲವನ್ನ ಕೊಡುವವರಾಗಿ ನಾವು ಜೀವಿಸ್ತೀವಿ. ಯೇಸು ಸ್ವಾಮಿಯನ್ನ ನಾವು ಅಸ್ಥಿವಾರವಾಗಿ ಇಟ್ಕೊಂಡಿಲ್ಲ ಅಂದಾಗ ನಾವು ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ. ನಾವು ದೇವರ ವಾಕ್ಯವನ್ನ ಅನುಸರಿಸಿ ನಾವು ನಡೆಯುವಾಗ ಈ ಫಲಗಳು ನಮ್ಮಲ್ಲಿ ಬರ್ತವೆ. ನಾವು ಇತರರಿಗೆ ಪ್ರೀತಿಯಿಂದ ಇರ್ತೇವೆ, ಇತರರಿಗೆ ನಾವು ತಾಳ್ಮೆ ಉಳ್ಳವರಾಗಿರ್ತೇವೆ. ಇದು ದೇವರ ವಾಕ್ಯದಲ್ಲಿರುವ ಒಂದು ಕನೆಕ್ಷನ್ ಆಗಿರ್ತದೆ. ಸೊ ನಾವು ಜೀವನ ಮೇಲೆ ಬರುವ ಎಲ್ಲ ಬಿರುಗಾಳಿಗಳು ನಾವು ಅಲುಗಾಡದೆ ದೃಢವಾಗಿ ನಿಂತುಕೊಳ್ಳಬಹುದು. ಏಕೆಂದ್ರೆ ನಮ್ಮ ಅಸ್ತಿವಾರ ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾರೆ. ಸೊ ನಾವೇನೇ ತೊಂದರೆ ಬಂದ್ರು ಕೂಡ, ಸಮಸ್ಯೆಗಳು ಬಂದ್ರು ಕೂಡ ನಾವು ದೃಢವಾಗಿ ಬಲವಾಗಿ ನಾವು ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದ್ರೆ ಯೇಸು ಸ್ವಾಮಿ ನಮಗೆ ನಮ್ಮ ಅಸ್ತಿವಾರವಾಗಿರ್ತಾರೆ. ಸೊ ಒಂದು 3 ವಿಷಯಗಳನ್ನ ನಾವು ಮನೆಗೆ ನಾವು ಹೋಗುವಾಗ ಈ ವಿಷಯಗಳನ್ನ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಾವು ಹೋಗ್ಬೇಕಾಗ್ತದೆ. ಅಂದ್ರೆ ದೇವರ ವಾಕ್ಯವನ್ನ ಕೇಳಿ ಅನುಸರಿಸಿ ಕೇಳುವುದರಿಂದ ಮಾತ್ರ ನಾವು ಸಾಲದು. ದೇವರ ವಾಕ್ಯವನ್ನ ಕೇಳಿ ಅನುಸರಿಸಿದ ಹೋದ್ರೆ ಅದು ಯಾವುದೇ ರೀತಿಯಾದ ಒಂದು
ಫಲವನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಅನುಸರಿಸುವುದು ತುಂಬಾ ಮುಖ್ಯವಾಗ್ತದೆ. ಅದು ನಮ್ಗೆ ಆಧಾರ ಮತ್ತೆ ಫಲವಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಬಿರುಗಾಳಿಗಳು ಬಂದ್ರು ಯೇಸು ನಮ್ಮೊಂದಿಗೆ ಇದ್ದಾನೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಆಯ್ತು, ಯಾರಿದ್ದಾರೆ ಈ ಬಿರುಗಾಳಿ ಬರಲ್ಲ ಅಂತ ನಾನು ಪ್ರಾಮಿಸ್ ಮಾಡಲ್ಲ, ಬಂದೇ ಬರ್ತದೆ. ನೀವೆಷ್ಟು ತೊಂದ್ರೆನ ಅವಾಯ್ಡ್ ಮಾಡ್ತೀರೋ ಅಷ್ಟು ತೊಂದರೆಗಳು ನಿಮ್ ಹಿಂದೆ ಬರ್ತಾ ಇರ್ತದೆ. ಯಾಕೆಂದ್ರೆ ದೇವರು ಅದರ ಮುಖಾಂತರ ನಮ್ಮ ಜೀವಿತವನ್ನ ಬಲಪಡಿಸ್ತಾರೆ. ನೆನ್ತೀರ ನೀವು? ತೊಂದರೆಗಳು ಬಂದಿಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಮಗು ತರ ಯೋಚಿಸ್ತಾ ಇರ್ತೀವಿ, ನಮಗೆ ಜ್ಞಾನನೇ ಇರೋದಿಲ್ಲ. ತೊಂದರೆಗಳು ಬಂದಾಗ, ಆ ಒಂದು ಪರೀಕ್ಷೆಯಲ್ಲಿ ದೇವರು ನಮ್ಮನ್ನ ಇಟ್ಟಾಗ ಯಾವ ರೀತಿ ನಾವು ನಿರ್ಧಾರ ಮಾಡ್ತೀವಿ ನೋಡ್ರಿ, ಅದ್ರ ಮೇಲೆ ನಮ್ಮ ಜ್ಞಾನ ಬೆಳೀತಾ ಇರುತ್ತೆ. ಅದಕ್ಕೋಸ್ಕರ ತೊಂದರೆಗಳು ಬಂದಾಗ ಅದರಿಂದ ಓಡೋಗ್ಬಾರ್ದು. ಅದರಿಂದ ನಾವು ನಿಜವಾಗ್ಲೂ ದೇವರು ಆ ವಿಷಯಗಳನ್ನ ನಮ್ಮ ಜೀವಿತದಲ್ಲಿ ತರ್ತಾರೆ. ಯಾಕೆಂದ್ರೆ ನಮ್ಮನ್ನ ಬಲಪಡಿಸೋದಕ್ಕೋಸ್ಕರ ಒಂದೊಂದು ಪರಿಸ್ಥಿತಿಗಳು ನಿಮ್ಗೆ ಬಂದಿರ್ಬೋದು. ಅಯ್ಯೋ, ಈ ಪರಿಸ್ಥಿತಿ ನಾನು ಏನ್ ಮಾಡ್ಲಿ ಅಂತ ನೀವು ಅನ್ಕೋಬಹುದು. ಅದನ್ನ ನೀವು ದಾಟಿ ಹೋದಾಗ ನಿಮ್ಗೆ ಅನ್ಸಿದೆ ಅಲ್ಲ, ನಾನು ಇದನ್ನ ಹ್ಯಾಂಡಲ್ ಮಾಡದ್ನಲ್ಲ ಅಂತ. ತೊಂದರೆಗಳು ಬಂದಾಗ ಏನಾಗ್ತದೆ, ನಮ್ಮನ್ನ ಬಲಪಡಿಸ್ತದೆ. ಇದರಿಂದ ನಾನು ಎಷ್ಟು ವಿಷಯಗಳನ್ನ ನಾನು ಕಲಿತೆ ಅಂತ ಅದು ನಮ್ಗೆ ಸಹಾಯ ಮಾಡ್ತದೆ. ಹಾಗಾಗಿ ನಾವು ಬಿರುಗಾಳಿ ಬಂದ್ರೂ ಕೂಡ ಯೇಸು ನಮ್ಮೊಂದಿಗೆ ಇರ್ತಾರೆ. ಯೇಸು ಸ್ವಾಮಿ ನಮಗೆ ಸಹಾಯ ಮಾಡ್ಲಿಕ್ಕೆ ಆತನ ಯಾವಾಗ್ಲೂ ನಮ್ಗೆ ಬಲಗೈಯಾಗಿ ದೇವರಿರ್ತಾರೆ. ಸೊ ನಿಮ್ಮ ಜೀವನವನ್ನು ಬಂಡೆಯಾದ ಕ್ರಿಸ್ತನ ಮೇಲೆ ಕಟ್ಟಿಕೊಳ್ಳಿ. ಯಾಕಂದ್ರೆ ಆತನ ಮೇಲೆ ನಮ್ಮ ಜೀವನವನ್ನ ಆಧಾರವಾಗಿ, ಆತನೇ ಯೇಸು ಸ್ವಾಮಿ ನನಗೆ ಆಧಾರ, ಆತನ ಮೇಲೆ ನನ್ನ ಜೀವಿತವನ್ನ ನಾನು ಕಟ್ಕೊಳ್ತೀನಿ ಅಂತ ನಾವು ಜೀವಿಸುವಾಗ ಯೇಸು ಕ್ರಿಸ್ತನ ಮೇಲೆ ಕಟ್ಟಿದ ಜೀವನವೇ ಶಾಶ್ವತವಾದ ಜೀವನವಾಗಿದೆ. ನಾವು ನಮ್ಮ ಫ್ರೆಂಡ್ಸ್ ಆಗ್ಲಿ, ನಮ್ಮ ಕುಟುಂಬದವ್ರ ಮೇಲೆ, ಹಣ ಇರುವವ್ರ ಮೇಲೆ, ಯಾವುದೋ ಒಂದು ವಿಷಯದ ಮೇಲೆ ನಮ್ಮ ಅಸ್ಥಿವಾರವನ್ನ ಕಟ್ಕೊಂಡ್ರೆ ಅದು ಶಾಶ್ವತವಾದ ಒಂದು ಅಸ್ಥಿವಾರವಾಗಿ ನಮ್ಮ ಜೀವಿತದಲ್ಲಿ ಇರೋದಿಲ್ಲ. ಸೊ ಈ ದಿನದಲ್ಲಿ ದೇವರು, ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ 2 ನಿಮಿಷ ನಾವು ಪ್ರಾರ್ಥಿಸೋಣ. ದೇವರ ಮೇಲೆ ನಾವು ಹೇಳೋಣ, ದೇವರೇ, ಇಲ್ಲಿವರೆಗ ನನ್ನ ಅಸ್ಥಿವಾರ ಯಾವ್ದ್ರ ಮೇಲೆ ನಾನು ಇಟ್ಕೊಂಡಿದ್ದು ನನಗೆ ಗೊತ್ತಿಲ್ಲ, ಆದ್ರೆ ಇನ್ನು ಮುಂದೆ ನಿನ್ನನ್ನ ನಾನು ಅಸ್ಥಿವಾರವಾಗಿ ಇಟ್ಕೊಂಡು, ನೀನು ನನ್ನ ಬಂಡೆಯಾಗಿದ್ದಿ, ನೀನು ದೃಢವಾದ ಒಂದು ಬಂಡೆಯಾಗಿ ನನ್ನ ಜೀವಿತದಲ್ಲಿ ಇದ್ದಿ, ನನ್ನ ಅಸ್ಥಿವಾರವನ್ನ ನಿನ್ನ ಮೇಲೆ ಹಾಕೊಳ್ತೀನಿ ಅಂತ ನಾವೆಲ್ಲರೂ ಪ್ರಾರ್ಥನೆ